जयति हरिरचिन्त्यः सर्वदेवैकवन्द्यः परमगुरुरभीष्टाभक्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भङ्गरहितं विमलम् अजनं सदा आनन्दतीर्थमतुलं भजे तापत्रयापहं श्रीमदानन्दतीर्थार्यपादपङ्कजरेणवः पवित्रयन्तु मां नित्यं पापपाटनपण्डिताः। नमस्ते नित्यासिद्धान्तदुर्धान्तविध्वंसनविचक्षणः जयतीर्थाख्यतरणिः भासतान्नो हृदम्बरे अर्तिकल्पितकल्पोऽयं प्रत्यर्तिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादि सद्गुणं घातरानहं वादिराजगुरुन् वन्दे हयग्रीवपदाश्रयान्। नमस्ते राघवेन्द्राय सत्यधर्मकृपानिधे भावदीपं समुद्गार्य विश्वदीपं प्रकाशय हंसकूटमहाचार्यं सत्यध्यानसुशिक्षितं विद्यामान्यगुरुं वन्दे विद्वत्पद्मदिवाकरं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। देवं नारायणं नत्वा सर्वदोषविवर्जितं परिपूर्णगुरुश्चानुगीतार्थं वक्ष्यामि लेशतः। ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಭಗವತ್ ಪೂಜಾರೂಪವಾದ ಯಜ್ಞವನ್ನು ಮಾಡಿದಾಗ ಮಾತ್ರ ದೇಶದಲ್ಲಿ ಮಳೆ ಬಂದು ಸುಭಿಕ್ಷೆಯಾಗಿ ಜನರು ಹುಟ್ಟುತ್ತಾರೆ, ಬದುಕುತ್ತಾರೆ, ಇಂದ್ರಿಯ ಪಾಠಗಳನ್ನು ಪಡಿತಾರೆ. ಅವರಿಂದಾಗಿ ವೇದದ ಉಚ್ಚಾರಣೆ ಆಗ್ತದೆ. ಉಚ್ಚರಿತವಾದ ವೇದ ಮಂತ್ರದಿಂದ ಭಗವಂತನ ಪ್ರಕಾಶ ಆಗ್ತಾ ಇದೆ. ಭಗವಂತನು ನಮಗೆ ಸರಿಯಾಗಿ ಪ್ರಕಾಶಿತನಾದರೆ ಅವನು ನಮಗೆ ಕರ್ಮ ಮಾಡುವ ಪ್ರೇರಣೆ ಮಾಡ್ತಾನೆ. ಕರ್ಮದಿಂದಾಗಿ ಯಜ್ಞ, ಯಜ್ಞದಿಂದಾಗಿ ಬೆಳೆ, ಬೆಳೆ ಮತ್ತೆ ಜನರು, ಹೀಗೆ ಜಗಚ್ಚಕ್ರ ಇದು ತಿರುಗುತ್ತಾ ಇರಬೇಕಾದ್ರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ತವ್ಯವನ್ನು ಅನಿವಾರ್ಯವಾಗಿ ಮಾಡಲೇಬೇಕು. ಅದನ್ನು ಯಾರು ಬಿಟ್ಕೊತ್ಕೊಳ್ತಾರೋ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತ ಇತಿಹ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಯಾರು ಈ ಜಗಚ್ಚಕ್ರಕ್ಕೆ ತಿರುಗಲಿಕ್ಕೆ ಅನುಗುಣವಾಗಿ ತಮ್ಮ ನಮ್ಮ ಕರ್ತವ್ಯ ಕರ್ಮರೂಪವಾದ ಯಜ್ಞವನ್ನು ಭಗವತ್ ಪ್ರೀತಿಗೋಸ್ಕರ ಮಾಡುವುದಿಲ್ಲ, ಅವರು ಜಗಚ್ಚಕ್ರವನ್ನು ನಿಲ್ಲಿಸಿದಂತಹ ಪಾತಕಿಗಳಾಗ್ತಾರೆ. ಆದ್ದರಿಂದಾಗಿ ಪ್ರತಿಯೊಬ್ಬರೂ ಮಾಡಬೇಕು ಅಂತ ಹೇಳಿ, ಹಾಗೆ ಪ್ರತಿಯೊಬ್ಬರಿಗೂ ಈ ಕರ್ಮ ಅನಿವಾರ್ಯ ಅಂತ ಹೇಳಿದಾಗ ಬಾಹ್ಯ ಪ್ರಪಂಚದ ಎಚ್ಚರ ಇಲ್ಲಂತಾದರೆ ಕರ್ಮ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ಯಾರೂ ದೇವರ ಧ್ಯಾನ ಮಾಡಬಾರ್ದು ಅಂತಾಯಿತು. ದೇವರ ಧ್ಯಾನದಲ್ಲಿ ತಲ್ಲೀನಾದರೆ ಕಾಲಕಾಲದಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಕರ್ಮನ ಮಾಡಲಿಕ್ಕಾಗೋದಿಲ್ಲ, ದೇವರಲ್ಲೇ ಮನಸ್ಸಿಟ್ಬಿಟ್ಟು. ಹಾಗಾದರೆ ಯಾರೂ ಕೂಡ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಗೆ ಏರಬಾರದು. ಆ ರೀತಿಯಾಗಿ ದೇವರ ದಾನ ಮಾಡಲಿಕ್ಕೆ ಹೋಗಲೇಬಾರದು ಅಂತಾಯ್ತಲ್ವ. ಅಂದರೆ ಇಲ್ಲ, ಕೃಷ್ಣ ಹೇಳಿದ ಅವರಿಗೆ ವಿನಾಯಿತಿ ಇದೆ. ಯಾರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಭಗವಂತನ ದರ್ಶನ ಮಾಡ್ತಾ ಬಾಹ್ಯ ಪ್ರಪಂಚದ ಎಚ್ಚರವೇ ಇದೆ, ಸಹಜವಾಗಿ ದೇವರನ್ನು ಧ್ಯಾನ ಮಾಡ್ತಾ ದೇವರ ದರ್ಶನದಿಂದ ಆನಂದದಲ್ಲಿ ನಿವೃತ್ತನಾಗಿದ್ದಾರೆ, ಬೇರೆ ತಾಳನಾದಿಗಳನ್ನು ಮಾಡಿದರೂ ಕೂಡ ಈ ಬಾಹ್ಯ ಪ್ರಪಂಚದ ಎಚ್ಚರ ಇಲ್ಲ ಅವನಿಗೆ. ಆ ಹಂತಕ್ಕೆ, ಆ ಸಮಾಧಿಯ ಗೌರಿ ಶಿಖರವನ್ನು ಏರಿ ಭಗವದ್ ದರ್ಶನದ ಆನಂದ ಸಮುದ್ರದಲ್ಲಿ ಮಡಗಿದವನಿಗೆ ತಸ್ಯ ಕಾರ್ಯಂ ನ ವಿದ್ಯತೆ ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಭಗವಂತನ ದರ್ಶನದಿಂದ ಆನಂದವನ್ನು ಪಡೆದವನು ಆತ್ಮತೃಪ್ತಶ್ಚ ಮಾನವಃ, ಆತ್ಮ ಪರಮಾತ್ಮನ ಪ್ರಸಾದದಿಂದ ಅನ್ಯತ್ರ ದೇವರ ದರ್ಶನದಿಂದ ಬೇರೆ ಏನೂ ಬೇಡ ಹಲವು ಬುದ್ಧಿಯುಳ್ಳವನು. ಆತ್ಮನ್ನೇವ ಚ ಸಂತುಷ್ಟ, ಭಗವಂತನಲ್ಲೇ ಮನಸ್ಸಿಟ್ಟು ಸ್ಥಿತಮನಸ್ಕನಾಗಿ ಸಮಾಧಿ ಅವಸ್ಥೆಯನ್ನು ಪಡೆದವನು, ಅದರಿಂದಾಗೇ ಮಹಾ ಆನಂದ ಸಂಪನ್ನನಾಗಿದ್ದಾನೆ. ಅಂಥ ಮಹಾನುಭಾವನಿಗೆ ಯಾವ ವ್ಯವಸ್ಥೆ ಇಲ್ಲ, ಕರ್ತವ್ಯದ ನಿರ್ಬಂಧ ಇಲ್ಲ.
ಅವನು ಸಂಧ್ಯಾವಂದನ ಕಾಲದಲ್ಲಿ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿರುವಾಗ ಅವನು ಎಚ್ಚೆತ್ತು ಸಮಾಧಿಯಿಂದ ಎಚ್ಚೆತ್ತು ಸಂಧ್ಯಾವಂದನ ಮಾಡಿ ಎಂದು ದೊಡ್ಡ ಪುರುಷಾರ್ಥ ಪಡ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ದೇವರ ದರ್ಶನದಿಂದಲೇ ಅವನಿಗೆ ಹೆಚ್ಚಿನ ಆನಂದ ಸಿಗ. ಸಂಧ್ಯಾವಂದನ ಮಾಡಿ ದೇವರ ಅನುಗ್ರಹ ಆಗಿ ಏನೊಂದ ಅವನಿಗೆ ಫಲ ಆಗಬೇಕು, ಅದಕ್ಕಿಂತ ಮಿಗಿಲಾದಂತಹ ದೇವರ ದರ್ಶನ ಮಾಡಿ ದೇವರ ಅನುಗ್ರಹದಿಂದ ಆನಂದವನ್ನು ಪಡಿತಾ ಇದ್ದಾನೆ. ಅದಕ್ಕೋಸ್ಕರ ಅವನನ್ನು ಎಚ್ಚರಿಸಿ ಚಿಕ್ಕ ಫಲ ಸಾಧನವಾದಂಥ ಸಂಧ್ಯಾವಂದನೆಯಲ್ಲಿ ಅವನ ತೊಡಗುವುದಕ್ಕೆ ಅರ್ಥವೇ ಇಲ್ಲ. ಅದನ್ನೇ ಹೇಳ್ತಾರೆ, ಕೇಳಿದ ಅದಕ್ಕಿಂತ ದೊಡ್ಡ ನೈಮಕಸ್ಯ ಕೃತೇನಾಥ. ಅವನಿಗೆ ಆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿದ್ದವನಿಗೆ ಎಚ್ಚೆತ್ತು ಅವನೇನು ಸಂಧ್ಯಾವಂದನಾದಿಗಳು ಮಾಡಿದ್ರಿಂದಾಗಿ ಏನು ದೊಡ್ಡ ಪುರುಷಾರ್ಥಿ ಅವನು ಸಾಧನೆ ಮಾಡುವುದಿಲ್ಲ. ಯಾಕೆ ದೇವರ ದರ್ಶನದಿಂದ ಅವನಿಗೇನೆಂದು ಆನಂದ ಆಗ್ತಾ ಇದೆ, ಅದಕ್ಕಿಂತ ಮಿಗಿಲಾದಂತಹ ಒಂದು ಪುರುಷಾರ್ಥವನ್ನು ಅವನು ಪಡೆಯುವುದಿಲ್ಲ. ಹಾಗಾಗಿ ಅದಕ್ಕಿಂತ ಚಿಕ್ಕದಾದಂತಹದ್ದೇ ಆಗುತ್ತೆ. ಯಾಕೆಂದರೆ ದೇವರ ದರ್ಶನದಿಂದ ಏನೊಂದು ಆನಂದ ಆಗ್ತದೆ, ಅವನ ಆ ದರ್ಶನದಿಂದ ಕೆಳಗೆ ಬಂದುಬಿಟ್ರೆ, ಅವನು ಸಂಧ್ಯಾವಂದನ ಮಾಡ್ತಾ ಕೂತ್ಕೊಂಡ್ರೆ ಅದರಿಂದ ಅವನಿಗೆ ಏನೊಂದು ಪುರುಷಾರ್ಥ ಆಗ್ತದೆ, ಅದು ಅಲ್ಪವಾದದ್ದು. ಅಲ್ಪವಾದಂತಹ ಪುರುಷಾರ್ಥ ಸಾಧನವಾದ ಸಂಧ್ಯಾವಂದನಿಗೆ ಅವನು ಇಳಿಬಾರದು. ಅವನಿಗೆ ಆ ಕರ್ಮದ ನಿರ್ಬಂಧ ಇಲ್ಲ, ಅವನ ಎತ್ತುಬಾರ್ದು, ಅವನು ಮಾಡುವ ಅಗತ್ಯವೂ ಇಲ್ಲ. ಯಾಕೆಂದ್ರೆ ಮಾಡಿ ಏನು ಮಾಡಬೇಕು? ಇದಕ್ಕಿಂತ ಮಿಗಿಲಾದ ಪ್ರಯೋಜನ ಪಡಿತಾನೆ. ಅಸಂಪ್ರಜ್ಞಾತ ಸಮಾಜೋತ್ತರ ದೇವರ ದರ್ಶನ ಏನೊಂದು ಆನಂದ ಆಗುತ್ತೆ, ಅದಕ್ಕಿಂತ ಮಿಗಿಲಾದ ಪ್ರಯೋಜನ ಪಡಿತಾನೆ ಇಲ್ಲ. ಯಾಕೆ ಕೊಡಬೇಕು? ಅಲ್ಲ, ಮಾಡಿಲ್ಲ ಅಂದ್ರೆ ಏನ್ರಿ? ಸಕಾಲದಲ್ಲಿ ಸಂಧ್ಯಾವಂದನೆ ಮಾಡಿಲ್ಲ ಅದಂದ್ರೆ ಪ್ರತ್ಯವಾಯ ಪಾಪ ಅಂಟುಕೊಳ್ಳೋದಿಲ್ಲ ಅಂದರೆ ಇಲ್ಲ ಇಲ್ಲ. ಅಲ್ಲೇ ಯಾಕೆ ಅಂಟಬೇಕು? ಈಗ ನಮಗೆ ಒಂದು ಕರ್ತವ್ಯ, ಒಬ್ಬ ಪ್ರಭು ಇದ್ದಾರೆ, ನಮಗೆ ಪಾಪ ಪ್ರಭು ಶಿಕ್ಷೆ ಆಗೋದ್ರೆ ಹೇಗೆ? ಯಾರು ನಮಗೆ ಕರ್ತವ್ಯವನ್ನು ಮಾಡಬೇಕು ಅಂತ ಆಜ್ಞೆ ಮಾಡಿದ್ದಾನೆ, ಆ ಪ್ರಭು ನಾವು ಅವನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಾಗ ಅವನಿಗೆ ಕೋಪ ಬರಬೇಕು. ನಾವು ಅವನ ಆಜ್ಞೆಯನ್ನು ಶಿರಸಾವಹಿಸಿದಾಗ ಅವನಿಗೆ ಆನಂದ ಆಗುತ್ತೆ, ಸಂತುಷ್ಟ ನಮಗೆ ಫಲ ಕೊಡ್ತಾನೆ, ಅವನಿಂದಾಗಿ ಅರ್ಥ ಪ್ರಾಪ್ತಿ ಆಗ್ತದೆ. ಅವನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ಅವನಿಗೆ ಕೋಪ ಬರುತ್ತೆ, ಅದರಿಂದಾಗಿ ನಾವು ಅನರ್ಥವಾಗಿರಬೇಕು. ಈಗ ಏನಾಗಿದೆ ಅಂದರೆ, ಈ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿರುವಾಗ ದೇವರ ದರ್ಶನ ಮಾಡ್ತಾ ದೇವರ ದರ್ಶನ ಮಾಡಿದ್ದಾನೆ, ಅದರಿಂದಾಗಿ ಅವನಿಗೆ ಸಿಕ್ಕಾಪಟ್ಟೆ ಆನಂದ ಆಗ್ತಾ ಇದೆ. ಈ ಹಂತದಲ್ಲಿ ಇವನು ಸಂಧ್ಯಾವಂದನೆ ಬಿಟ್ಟು ಕೂತ್ಕೊಂಡಿದ್ದಾನೆ, ದೇವರ ಕೋಪಗೊಳ್ಳುವುದಿಲ್ಲ. ಯಾಕೆ? ಸಂಧ್ಯಾವಂದನೆ ಮಾಡುವಂಥ ಆದೇಶ ಕೊಟ್ಟನು ದೇವರು. ಶ್ರುತಿ ಸ್ಮೃತಿ ಮಮೈವ ಆಜ್ಞೆ, ವೇದ ವಚನ ಅಂದರೆ ಅದು ಭಗವಂತನ ಆಜ್ಞೆ. ಸಂಧ್ಯಾವಂದನೆ ಮಾಡುವಂಥ ಆಜ್ಞೆ ಕೊಟ್ಟಂಥ ಭಗವಂತನಿಗೆ ಕೋಪ ಬರುವುದಿಲ್ಲ. ಈಗ ಯಾಕೆ ಗೊತ್ತುಂಟ? ಅವನಿಗೆ ಇವನು ಸಂಧ್ಯಾವಂದನ ಮಾಡಿದಾಗ ಏನೊಂದು ಸಂತೋಷ ಆಗಬೇಕು, ಅದಕ್ಕಿಂತ ಜಾಸ್ತಿ ಸಂತೋಷ ಆಗ್ತದೆ. ನನ್ನನ್ನು ಕಾಣ್ತಾ ಇದ್ದಾರಲ್ಲ ದೇವರಿಗೆ. ಯಾಕಂದ್ರೆ ದೇವರಿಗೆ ಎಷ್ಟು ಪರಮಾನುಗ್ರಹ ಅಂತೆ. ನ ತಾದೃಶೀ ಪ್ರೀತಿ ವೀರ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದೃಶೀ ಸ್ಯಾತ್ ತತ್ಕ್ಷೀಣಮಾ ಮೋಕ್ಷಮಾಪ್ನೋತಿ ಸರ್ವ ತಥೋ ವೇದ ತತ್ಪರ ಸರ್ವೈವ ಜ್ಞಾನೀ ಪ್ರಿಯತಮಃ ಜ್ಞಾನೀ ತಾತ್ಮೈವಮತಂ. ದೇವರು ನಾವು ಸಂಧ್ಯಾವಂದನ ಮಾಡ್ಬೋದು, ಯಜ್ಞಯಾಗ ಮಾಡ್ಬೋದು, ದಾನ ಮಾಡ್ಬೋದು, ಅಪುಪದಾನ ಮಾಡ್ಬೋದು, ಎಲ್ಲ ಮಾಡ್ಬೋದು. ಈ ಎಲ್ಲ ಕರ್ಮ ಕಲಾಪ ಮಾಡಿದಾಗ ದೇವರಿಗೆ ಏನೊಂದು ಪ್ರೀತಿ ಆಗತ್ತೆ, ಅವನ ಏನು ಅನುಗ್ರಹ ಮಾಡ್ತಾನೆ. ಅದಕ್ಕಿಂತ ಮಿಗಿಲಾಗಿ ಅವನು ಯಾವುದಕ್ಕೆ ಅನುಗ್ರಹ ಮಾಡ್ತಾನೆಂದರೆ ಅವನ ಬಗ್ಗೆ ತಿಳುವಳಿಕೆಯನ್ನು ಪಡೆದಾಗ. ಈ ಎಲ್ಲ ಕರ್ಮಕಲಾಪಕ್ಕಿಂತ ಕೂಡ ದೇವರಿಗೆ ಹೆಚ್ಚು ಪ್ರೀತಿಕರವಾದದ್ದು ಯಾವುದು? ಜ್ಞಾನ. ಪ್ರತ್ಯಕ್ಷವಾಗಿ ದೇವರನ್ನು ಕಾಣ್ತಾನಲ್ಲ. ಈ ಕರ್ಮ ಮಾಡೋದಕ್ಕಿಂತ ಕರ್ಮ ಮಾಡಿದಿಂದ ಏನು ಪ್ರೀತಿ ಆಗುತ್ತೆ, ದೇವರ ಕರ್ಮದಿಂದಾಗಿ ದೇವರಿಗೆ ಹೆಚ್ಚು ಪ್ರೀತಿ ಆಗ್ತದೆ. ದೇವರು ಪ್ರತ್ಯಕ್ಷ ಕಾಣ್ತಾ ಇದ್ದಲ್ಲ, ದೇವರ ದರ್ಶನ ಮಾಡಿದವರು ನೋಡಿದರೆ ತನ್ನ ದರ್ಶನ ಯಾರು ಮಾಡ್ತಾರೋ ಅವ್ರು ನೋಡಿದ್ರೆ ದೇವರು ಸಿಕ್ಕಾಪಟ್ಟೆ ಪ್ರೀತಿ ಆಗ್ತದೆ. ಹಾಗಾದ್ರೆ ಅವರು ದೇವರಿಗೆ ಕೋಪ ಬರುತ್ತೆ. ಯಾರು ಆಜ್ಞೆ ಮಾಡಿದ್ದಾರೆ ಅಲ್ರಿ, ಒಂದು ಆಜ್ಞೆ ಮಾಡಿದ್ದಾನೆ ಈ ಕೆಲಸ ಮಾಡುವಂತ, ಅವನು ಆ ಕೆಲಸ ಮಾಡಲಿಲ್ಲ, ಅದಕ್ಕಿಂತ ಕೆಲಸ ಮಾಡಿರ್ತಾರೆ, ಸಂತೋಷ ಆಗುತ್ತೆ. ಹೀಗೆ ಏನಾಗಿದೆ, ಸಂಧ್ಯಾವಂದನ ಕಾಲ ಸಂಧ್ಯಾವಂದನ ಮಾಡೋದು ಆಜ್ಞೆ ಮಾಡಿದ್ದಾನೆ, ಆ ಆಜ್ಞೆ ಉಲ್ಲಂಘನೆ ಮಾಡಿದ್ರೆ ಸರಿ. ಆದರೆ ಸಂಧ್ಯಾವಂದನ ಮಾಡುವ ಕಾಲಕ್ಕೆ ಸಂಧ್ಯಾವಂದನ ಮಾಡಿಲ್ಲ ಅಂತ ಒಂದು ಕೆಲಸ ಪ್ರಭು ಹೇಳಿರ್ತಾನೆ ಈ ಮಾಡುವಂತ, ಅದಕ್ಕಿಂತ ಕೆಲಸ ಮಾಡಿರ್ತಿರ್ತಾನೆ, ಕೋಪ ಬರುತ್ತಾ. ಹಾಗೆ ಸಂಧ್ಯಾವಂದನ ಕಾಲ ಸಂಧ್ಯಾವಂದನ ಮಾಡೋದು ಅದು ಅವನ ಆದೇಶ ಕೊಟ್ಟಿದ್ದು ಅವನು ಮಾಡಿದ್ರೆ ನಾವು ಅವನ ಅನುಗ್ರಹಕ್ಕೆ ಪಾತ್ರ ಆಗ್ತಾರೆ. ಆದರೆ ಸಂಧ್ಯಾವಂದನ ಮಾಡುವ ಕಾಲದಲ್ಲಿ ಇನ್ನೂ ಅವನಿಗೆ ಪ್ರೀತಿಕರವಾದಂಥ ಕೆಲಸ ಮಾಡ್ತಾ ಕೂತ್ಕೊಂಡಿದ್ದಾನೆ. ಅದೇನದು? ಅಸಂಪ್ರಜ್ಞಾತ ಸಮಾಧಿನ ಅವನು ದರ್ಶನ ಮಾಡ್ತಾ ಕೂತ್ಕೊಂಡಿದ್ದಾನೆ. ಸಂಧ್ಯಾವಂದನಕ್ಕಿಂತ ದೊಡ್ಡದು ಯಾವುದು ಕೆಲಸ ದೇವರಿಗೆ ಪ್ರೀತಿಕರವಾದದ್ದು? ಯಾವುದು?
ಯಾವ್ದು ಯಾವ್ದ್ರಿ? ದೇವರ ದರ್ಶನ ಮಾಡಿ. ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ ದೇವರಿಗೆ. ಇವಾಗ ಚಿಕ್ಕ ಕೆಲಸ ಬಿಟ್ಟು ದೊಡ್ಡ ಕೆಲಸ ಮಾಡಿದ್ದಂದ್ರೆ ಕೋಪ ಬರುತ್ತಾ? ಅದು ಚಿಕ್ಕ ಕೆಲಸ, ಸಂಧ್ಯಾವಂದನೆ. ದೇವರ ದರ್ಶನ ಮಾಡಿ ದೊಡ್ಡ ಕೆಲಸ. ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡು ದೇವರಿಗೆ ಚಿಕ್ಕ ಕೆಲಸ ಮಾಡಿಲ್ಲ ಅಂತ ಕೋಪ ಬರೋದು. ದೊಡ್ಡ ಕೆಲಸ ಮಾಡಿದ್ದಾರೆ ಸಂತೋಷ ಆಗಿ. ಹಾಗಾಗಿ ದೇವರು ಅವನಿಗೆ ಕೋಪ ಬರಲಿಕ್ಕೆ ಚಾನ್ಸೇ ಇಲ್ಲ. ಅವನಿಗೆ ನರಕಾದ್ಯರ್ಥ ಪ್ರತ್ಯವಾದ ಪಾಪ ಹೇಗೆ ಅಂತಂದ್ರೆ ದೇವರಿಗೆ ಅಪ್ರೀತಿಕರವಾದ ಕೆಲಸ ಅವನು ಮಾಡಿಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಮಾಡಿದ್ದಾನೆ. ಹಾಗಾಗಿ ಅವನ ಅರ್ಥ ಭಾಗ್ಯ ಆಗುತ್ತಿಲ್ಲ. ದೊಡ್ಡ ಕೆಲಸ ಮಾಡಿದ್ದಾನೆಂದ್ರೆ ಹೆಚ್ಚು ಪ್ರೀತಿಯಾಗಿ ಹೆಚ್ಚು ಫಲ ಸಿಗುತ್ತೆ. ಸಂಧ್ಯಾವಂದನೆ ಚಿಕ್ಕ ಕೆಲಸ ಮಾಡಿಲ್ಲ ಅಂತ ಅವನಿಗೆ ಪಾಪ ಬರಲ್ಲ, ದೇವರು ಕೋಪಗೊಳ್ಳುವುದಿಲ್ಲ ಅವನ ಬಗ್ಗೆ. ಯಾಕೆಂದ್ರೆ ಸಂಧ್ಯಾವಂದನೆ ಬಿಟ್ಟು ಕೂತ್ಕೊಂಡ್ರು ಕೂಡ ಅದಕ್ಕಿಂತ ದೊಡ್ಡ ಕೆಲಸ ಮಾಡಿದ್ದಾನಂತ ಸಂತುಷ್ಟನಾಗ್ತಾನೆ. ಹಾಗಾಗಿ ಅವನಿಗೆ ಪ್ರತ್ಯವಾಯ ಭಗವಂತನ ಅವಕೃಪೆಗೆ ಅವನು ಒಳಗಾಗುವುದಿಲ್ಲ, ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರ ಆಗ್ತಾನೆ. ಹಾಗಾಗಿ ಅವನಿಗೆ ಪಾಪ ಹೇಗಂತಕ್ಕೆ ಪ್ರತ್ಯವಾಯ ಹೇಗಿದೆ, ಅದು ದೇವರಿಗೆ ಅಪ್ರೀತಿಯಾದರೆ ಮಾತ್ರ ದೇವರು ಕೋಪಗೊಳ್ಳುವುದಿಲ್ಲ, ಅಪ್ರಸನ್ನನಾಗುವುದಿಲ್ಲ, ಪ್ರಸನ್ನನೇ ಆಗ್ತಾನೆ. ಅವನಿಗೆ ಪಾಪ ಹೇಗಂತಕ್ಕೆ ಅಪಂತ ಅಲ್ರಿ. ಅದೆಲ್ಲ ಒಪ್ಕೊಳ್ತೇವೆ. ಸಂಧ್ಯಾವನೆ ಬಿಟ್ಟರು ಪ್ರತ್ಯವಾಯ ಬರಲ್ಲ. ಮತ್ತೆ ಸಂಧ್ಯಾವಂದನ ಮಾಡಿದಿಂದಾಗೇನೇನು ಹೆಚ್ಚು ಅದನ್ನು ಕಳ್ಕೊಳ್ಳೋದೇನಿಲ್ಲ, ಅದಕ್ಕಿಂತಲೂ ಕೂಡ ಜಾಸ್ತಿಯಾಗಿ ದೇವರ ದರ್ಶನ ಆನಂದ ಪಡಿತಾನೆ. ಏನು ಹೆಚ್ಚಿನ ಪ್ರಯೋಜನ ಏನಿಲ್ಲ ಸಂಧ್ಯಾವಂದನ ಮಾಡಿದೆ. ಬಿಟ್ಟು ಕೂತ್ಕೊಂಡಾಗಿ ದೇವರಿಗೆ ಅವಕೃಪೆಗೊಳಗಾಗಿ ಪಾಪು ಅವನಿಗೆ ಅಂಟುವುದಿಲ್ಲ, ಪ್ರತ್ಯವಾಗಿ ಇಲ್ಲ. ಅದೆಲ್ಲ ಸರಿ. ಆದರೆ ಒಂದು ಇವರು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಕೂತ್ಕೊಂಡು ದೇವರ ದರ್ಶನ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಗುರುಗಳು ಇವರಿಗೆ ಉಪದೇಶ ಕೊಟ್ಟಂಥ ಗುರುಗಳೇ ಬಂದಿರ್ತಾರೆ, ಪೂಜ್ಯರು ಗುರುಗಳು. ಅಲ್ವೇ ಇವರು ಎತ್ತರ ಆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆ ಏರಿ ದೇವರ ದರ್ಶನ ಮಾಡಲಿಕ್ಕೆ ಈ ಗುರುಗಳೇ ಕಾರಣವಾಗಿರ್ತಾರೆ, ಅವರೇ ಬರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಅವನು ಮಾಡಬೇಕು ಬರು ಗುರುಗಳಿಗೆ ಪೂಜೆ ಮಾಡಿ. ಯಾಕೆಂದರೆ ಅವರಿಗೆ ಯಾಕೆ ದೊಡ್ಡ ಗುರುಗಳು ಬಂದಾಗ ಮೇಲಕ್ಕೆ ಎದ್ದು ಬಂದಬೇಕು. ದೊಡ್ಡವರು ಬಂದಾಗ ನಮ್ಮ ಪ್ರಾಣ ಮೇಲಕ್ಕೆ ಬಂದ್ಬಿಡುತ್ತಂತೆ. ಪ್ರಾಣಕ್ಕೆ ಮೇಲಕ್ಕೆ ಬಂದ್ರಂದ್ರೆ ಅರ್ಥ ಏನು? ಪ್ರಾಣ ಮೇಲಕ್ಕೆ ಬಂದು ದೊಡ್ಡವರು ಬರ್ತಾರಲ್ಲ, ನಮ್ಮ ಪ್ರಾಣ ಮೇಲಕ್ಕೆ ಬರ್ತದೆ. ಅರ್ಥ ಆಯ್ತಾ? ದೊಡ್ಡವರು ಬಂದಾಗ ನಾವು ಕುತ್ಕೊಂಡಿದ್ರೆ ನಮ್ಮ ಪ್ರಾಣ ಮೇಲಕ್ಕೆ ಬರ್ತದೆ. ನಮ್ಮ ಪ್ರಾಣ ಮೇಲಕ್ಕೆ ಹೋಗಬಾರ್ದು ಅಂತ ಮತ್ತೆ ನಾವು ಎದ್ದು ನಿಲ್ಬೇಕಂತೆ. ಪ್ರಾಣ ಸರಿಯಾಗಿ ನಿಲ್ತಿದೆ ಅಂತ ಅಂದರೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ. ದೊಡ್ಡವರು ಬಂದಾಗ ಎದ್ನಿಲ್ಲ ಅಂದರೆ ಪ್ರಾಣ ಆಯುಷ್ಯ ಕ್ಷಯ ಆಗುತ್ತೆ. ಮತ್ತೆ ಆಯುಷ್ಯ ಜಾಸ್ತಿ ಆಗಬೇಕಾದ್ರೆ ಪ್ರಾಣ ಹೋಗ್ತದಂತೆ, ಪ್ರಾಣ ಮೇಲಕ್ಕೆ ಬರ್ತಂತೆ. ಪ್ರಾಣ ಮೇಲಕ್ಕೆ ಬರೋದು ಅರ್ಥ ಏನು? ಮತ್ತೆ ಹೋಗೋದಂತ ಅರ್ಥ ಆಯುಷ್ಯ. ಅದು ತಕ್ಷಣವೇ ನಾವು ಬಂದ ತಕ್ಷಣ ನಾವು ಎದ್ದು ನಿಂತ್ಬಿಟ್ರೆ ಸ್ವಾಗತಿಸಿದ್ರೆ ನಮ್ಮ ಪ್ರಾಣ ಹಾಗೆ ಸ್ಥಿರವಾಗಿ ಇರ್ತದೆ. ಇದು ಮೇಲಕ್ಕೆ ಬಂದಿರುತ್ತೆ. ಪ್ರಾಣ ಮೇಲಕ್ಕೆ ಬಂದ್ರೆ ಅರ್ಥ ಏನು? ನಿಮಗೆಲ್ಲ ಅರ್ಥ ಆಗುತ್ತೆ. ಎಲ್ಲ ಕಡೆ ಪ್ರಾಣ ಮೇಲಕ್ಕೆ ಬಂದ್ರೆ ಅರ್ಥ ಆಯ್ತಿದ್ದಾರೆ. ಆ ಪ್ರಾಣ ಉತ್ಕ್ರಮಣ ಆಗುವ ಪರಿಸ್ಥಿತಿ ಬಂದ್ಬಿಡುತ್ತಂತೆ. ಆಯುಷ್ಯ ಕ್ಷಯಕಾರಕ. ಅದಕ್ಕೆ ನಾವು ನಮಗೆ ಆಯುಷ್ಯ ಸ್ಥಿರವಾಗಿರಬೇಕಾದ್ರೆ ಮತ್ತೆ ಎದ್ದು ನಿಂತು ಗೌರವಿಸುತ್ತೆ. ಹಾಗೆ ಗುರುಗಳು ಬಂದಿದ್ದಾರೆ, ಅವರು ಎದ್ದು ನಿಂತು ಸ್ವಾಗತಿಸಬೇಕು. ಆಯುಷ್ಯ ಅಭಿವೃದ್ಧಿ ಆಗುತ್ತೆ, ಅದರಿಂದ ಆಯುಷ್ಯ ಕ್ಷಯ ಆಗುತ್ತೆ. ಗುರುಗಳು ಜ್ಞಾನೋಪದೇಶ ಕೊಟ್ಟವರು ಇಷ್ಟು ಎತ್ತರಕ್ಕೆ ಅವರು ಏರಬೇಕಾದ್ರೆ ಗುರುಗಳೇ ಕಾರಣ. ಅವರಿಗೆ ಪೂಜೆ ಮಾಡಿಲ್ಲ ಅಂದಿರುತ್ತೇನೆ. ಅಯ್ಯೋ ಅವರಿಗೆ ಪೂಜೆ ಮಾಡಿದ್ರೆ ಏನು ಪ್ರಯೋಜನ? ಯಾಕೆಂದ್ರೆ ಗುರುಗಳ ದರ್ಶನ ಮಾಡಿ ಪೂಜೆ ಮಾಡಿದ್ರಿಂದ ಏನೊಂದು ಆನಂದವನ್ನು ಅವನು ಪಡೆಯಬೇಕು. ಅದಕ್ಕಿಂತ ನಿಜವಾಗಿ ದೇವರ ದರ್ಶನದಿಂದಲೇ ಪಡಿತಾ ಇರ್ತಾನೆ. ಗುರುಗಳಿಗೆ ಯಾಕೆ ದೇವರು ತೋರಿಸ್ಲಿಕ್ಕೋಸ್ಕರ ಗುರು ದರ್ಶನ ಯಾಕೆ ಮಾಡಬೇಕು? ಅವರು ದೇವರ ದರ್ಶನ ಮಾಡ್ತಾರೆ ಅಂತ ಅವರಿಗೆ ಗೌರವ. ಈ ಗುರು ದರ್ಶನದಿಂದ ಏನೊಂದು ಆನಂದ ಆಗತ್ತೆ, ಅದಕ್ಕಿಂತ ಮಿಗಿಲಾದ ದೇವರ ದರ್ಶನದಿಂದ ಆಗ್ತಾ ಇದೆ. ಆಗಾಗ ಏನು ಪ್ರಯೋಜನ? ಮತ್ತೆ ಯಾಕೆಂದ್ರೆ ದೇವರು ಕೂಡ ಗುರುಗಳು ಬಂದಾಗ ನೀನು ಎದ್ದು ನಿಂತು ಅವರಿಗೆ ಗೌರವಿಸು ಅಂತ ಹೇಳಿದ್ದಾನೆ. ಹೌದು. ಆಗ ಅದಕ್ಕಿಂತ ದೊಡ್ಡ ಕೆಲಸ ಏನು ಮಾಡ್ತಾ ಇದ್ದಾನೆ? ಇವಾಗ ದೇವರ ದರ್ಶನ ಮಾಡ್ತಾ ಇದ್ದಾನೆ. ಭಗವಂತನ ಅವಕೃಪೆಗೆ ಅವನು ಒಳಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ತಿಳಿದ ಗುರುಗಳು ಕೂಡ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ತಿಳಿದ ಗುರುಗಳು ಅಸಂಪ್ರಜ್ಞಾತ ಸಮಾಜವಿರುವಾಗ ನನ್ನ ದರ್ಶನಕ್ಕಿಂತ ನಿಜವಾಗಿ ದೇವರ ದರ್ಶನ ಮಾಡ್ತಾನೆ, ದೊಡ್ಡ ಕೆಲಸ ಮಾಡ್ತಾನೆ, ಸುಮ್ಮನೆ ಕೂತ್ಕೊಳ್ತಾರೆ ಗುರುಗಳು ಕೂಡ. ಅವರೇನು ಶಾಪ ಹಾಕಲ್ಲ. ಅಥವಾ ದೇವರು ಪ್ರಸನ್ನ ಆಗಿದೆ, ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಚಿಕ್ಕ ಕೆಲಸ ಬಿಟ್ಟು ಕೊಟ್ಕೊಂಡು ತೊಂದರೆ ಇಲ್ಲ ಅಂತ ದೇವರು ಅವನಿಗೆ ಅವಕೃಪೆಗೆ ಒಳಗಾಗುವುದಿಲ್ಲ, ದೇವರ ಪ್ರಸನ್ನರಾಗುವುದಿಲ್ಲ. ಗುರುಗಳು ತಿಳಿದವರಾಗಿಲ್ಲ, ಯಾರು ಪ್ರಸನ್ನರಾಗುವುದಿಲ್ಲ. ಹಾಗಾಗಿ ಅವನಿಗೆ ಪ್ರತ್ಯವಾಯ ಶಾಪ ಇದು ಯಾವುದು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಲ್ಲ ಹೇಳಬೇಡ್ರಿ, ಏನು ಪ್ರಯೋಜನ ಇಲ್ಲ ಗುರುಗಳಿಂದ ಆ ಸಂದರ್ಭದಲ್ಲಿ. ಅದಕ್ಕಿಂತ ವಿಶೇಷವಾದ ಪ್ರಯೋಜನ ಅವನು ಗುರುಗಳ ನಮಸ್ಕಾರ ಆದಿಗಳಿಂದ ಏನು ಪ್ರಯೋಜನ ಪಡೆಯಬೇಕು ಅದೇನು ಮಾಡುವ ಅಗತ್ಯ ಇಲ್ಲ. ಅದಕ್ಕಿಂತ ಮಿಗಿಲಾದ ದರ್ಶನದಿಂದ ಪ್ರಯೋಜನ ಪಡೆಯುತ್ತಾನೆ. ಮತ್ತು ಗುರುಗಳು ತಿಳ್ಕೊಂಡವರಾಗಿದ್ದಾಗಿ ನನ್ನ ದರ್ಶನ ಮಾಡಿ ನನಗೆ ಸ್ವಾಗತಿಸಿಲ್ಲ ಅಂತ ಅವರೇನು ಕೋಪಗೊಳ್ಳುವುದಿಲ್ಲ. ಹಾಗಾಗಿ ಅವರು ಶಾಪ ಕೊಡಲ್ಲ, ಅದರಿಂದಾಗಿ ಅವನಿಗೆ ಅನರ್ಥ ಇಲ್ಲ. ಪರಮಾತ್ಮನ ಅವಕೃಪೆಗೆ ಅವನು ಒಳಗಾಗುವುದಿಲ್ಲ. ಗುರು ದರ್ಶನಕ್ಕಿಂತ ನನ್ನ ದರ್ಶನ ಮಾಡ್ತಾ ಇದ್ದಾನೆ ಅಂತ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಪರಮಾತ್ಮನು ಅವನ ಮೇಲೆ ಅವಕೃಪೆಗೆ ಅವರ ಮೇಲೆ ಅವಕೃಪೆಯನ್ನು ಮಾಡುವುದಿಲ್ಲ.
ಹಾಗಾಗಿ ಭಗವದ್ ಅವಕೃಪೆಯಿಂದ ಅವನಿಗೆ ಪಾಪ ಪ್ರತ್ಯವಾಯ ಬರುವ ಅಪಾಯವೂ ಇಲ್ಲ. ಒಂದು ಪ್ರಶ್ನೆ ಬರುತ್ತೆ, ಅಸಂಪ್ರಜ್ಞಾತ ನೋಡಿ, ಅಲ್ಲಿ ಹಾಗೆಲ್ಲ ಹೇಳಬೇಡ್ರಿ, ಗುರುಗಳು ಬಂದಾಗ ಎದ್ದು ಸ್ವಾಗತಿಸಬೇಕ್ರೇ. 2 ಕೇಸ್ ಇದೆ, 2 ಕೇಸ್. ಒಂದು ಯಾವುದು, ಅಗಸ್ತ್ಯ ಇವನು ಇಂದ್ರದ್ಯುಮ್ನ ಎಂಬ ರಾಜ ಮಲಯ ಪರ್ವತದಲ್ಲಿ ಭಗವಂತನ ಆರಾಧನೆ ಮಾಡ್ತಾ ಕುತ್ಕೊಂಡಿದ್ದ, ದೇವರು ಪೂಜೆ ಮಾಡ್ತಾ ಕುತ್ಕೊಂಡಿದ್ದ. ಗುರುಗಳು ಬಂದರು, ಅಗಸ್ತ್ಯರು ಎದ್ದಿದ್ದು ಸ್ವಾಗತಿಸಲೇ ಇಲ್ಲ, ಶಾಪ ಕೊಟ್ಟರು, ನೀನು ಸ್ತಬ್ಧಮತಿ, ಆದ್ದರಿಂದಾಗಿ ನೀನು ಆನೆಯಾಗಿ ಹುಟ್ಟು. ನೋಡಿ, ನೀವು ಹೇಳ್ತೀರಿ ಗುರುಗಳು ಬಂದರು ಏನು ಪೂಜೆ ಮಾಡ್ತಾ ಕುತ್ಕೊಂಡು ದೊಡ್ಡ ಕೆಲಸವೇ ಮಾಡ್ತಾ ಇದ್ದಾರೆ, ನೋಡಿ ದೇವರು ಪೂಜೆ ಮಾಡ್ತಾ ಕುತ್ಕೊಂಡಿದ್ದೆ. ಅಗಸ್ತ್ಯರು ಬಂದರು, ಮೇಲಕ್ಕೆ ನಿಲ್ಲಿಲ್ಲ, ಅವನಿಗೆ ಶಾಪ ಬಂತ ಇಲ್ಲ, ಶಾಪದಿಂದಾಗಿ ಅವನು ಆನೆಯಾಗಿ ಹುಟ್ಟಬೇಕಾಯ್ತಾ ಇಲ್ಲ. ಏನ್ರಿ ಏನು ಪರವಾಗಿಲ್ಲ ಅಂತ ಹೇಳ್ತೀರಲ್ರಿ, ಕನ್ಫ್ಯೂಷನ್ ಮಾಡ್ತೀರಾ. ದೇವರು ಪೂಜೆ ಮಾಡೋರಿಗೆ ನೋಡಿ, ಅವ್ರು ಪೂಜೆ ಮಾಡುವಾಗ ಗುರುಗಳು ಬಂದು ಎದ್ದು ಸ್ವಾಗತಿಸಬೇಕು, ಮಾಡಿಲ್ಲ ಸ್ವಲ್ಪ ಅನರ್ಥ ಆಯಿತು. ಹಾಗಾಗಿ ಇವನು ಅಸಂಪ್ರಜ್ಞಾತ ಸಮಾಧಿ ವ್ಯವಸ್ಥೆಯಲ್ಲಿರುವಾಗ ಯಾರಾದರೂ ಗುರುಗಳು ಬಂದರೆ ಪೂಜೆ ಮಾಡಬೇಕು, ಪೂಜೆ ಮಾಡಿಲ್ಲ ಅಂದರೆ ಇಂದ್ರದ್ಯುಮ್ನ ರಾಜನಿಗೆ ಅಗಸ್ತ್ಯರು ಶಾಪ ಕೊಟ್ಟು ಅಂತ ಕೊಟ್ಟು ಬಿಡ್ತಾರೆ, ಅನರ್ಥ ಆಗುವುದಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿದ್ರೆ ಆ ಕೇಸ್ ಬೇರೆ, ಈ ಕೇಸ್ ಬೇರೆ, ವ್ಯತ್ಯಾಸ. ಅಲ್ಲಿ ಏನಾಗಿದೆ ಅಂದರೆ ಇಂದ್ರದ್ಯುಮ್ನ ರಾಜನಿಗೆ ಬಾಹ್ಯ ಪ್ರಪಂಚದ ಎಚ್ಚರ ಇದೆ. ಅವನಿಗೆ ಬಾಹ್ಯ ಪ್ರಪಂಚದ ಎಚ್ಚರ ಇಲ್ಲದಿದ್ದ ಸಂದರ್ಭದಲ್ಲಿ ಪರವಾಗಿಲ್ಲ, ಗುರುಗಳು ಬಂದು ಗೊತ್ತಾಗಿಲ್ಲ, ಅವನಿಗೆ ಗೊತ್ತಾಗಿದೆ. ಯಾಕಂದ್ರೆ ಬಾಹ್ಯ ಪ್ರಪಂಚ ಎಚ್ಚರ ಇದೆ, ಪೂಜೆ ಮಾಡ್ತಾ ಕುತ್ಕೊಂಡ. ಅವನಿಗೆ ಎಚ್ಚರ ಇದ್ರೂ ಗುರುಗಳು ಬಂದಾಗ ಅವರು ನಮಸ್ಕರಿಸಿಲ್ಲ, ಸ್ವಾಗತಿಸಿಲ್ಲ, ಅದು ತಪ್ಪಾಯಿತು. ಎಚ್ಚರ ಇಲ್ಲದಿದ್ದಾಗ ತೊಂದರೆ ಇಲ್ಲ, ಅವನು ಅಸಂಪ್ರಜ್ಞಾತ ಸಮಾಜ ವ್ಯವಸ್ಥೆಯಲ್ಲಿ ಇಲ್ಲ. ಅವನು ಪೂಜೆ ಮಾಡ್ತಾ ಕುತ್ಕೊಂಡಿದ್ದ. ಪೂಜೆ ಮಾಡ್ತಾ ಕುತ್ಕೊಂಡವರಿಗೆ ಹೊರಗಿನ ಪ್ರಪಂಚದ ಎಚ್ಚರ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಪೂಜೆ ಕಾಲದಲ್ಲೇ ಜಾಸ್ತಿ ಅದು. ಜಪ ಕಾಲದಲ್ಲಿ, ಪೂಜಾ ಕಾಲದಲ್ಲಿ ಪುರುಷತ್ತು ಬ್ಯಾಡದಿದ್ದೆಲ್ಲ ಚಿಂತನೆ ಮಾಡಲಿಕ್ಕೆ. ಯಾಕೆಂದ್ರೆ ಬೇರೆ ಕೆಲಸದಲ್ಲಿ ಸ್ವಲ್ಪ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತದೆ. ಪೂಜೆ ಜಪ ಕಾಲದಲ್ಲಿ ಯಾವಾಗಲೂ ಎಲ್ಲಿ ಮನಸ್ಸಿರುತ್ತೆ, ಬೇರೆ ಕಡೆಗೆ ಮನಸ್ಸು ಹೋಗೋದು ಜಾಸ್ತಿ. ಹಾಗೆ ಅವನು ಪೂಜೆ ಮಾಡುವಾಗ ಬಾಹ್ಯ ಪ್ರಪಂಚ ಎಚ್ಚರ ಇತ್ತು. ಎಚ್ಚರ ಇದ್ದರೂ ಗುರುಗಳನ್ನು ಸ್ವಾಗತಿಸಲು ತಪ್ಪಾಯಿತು. ಆದರೆ ಈ ಕೇಸ್ ಏನಂದರೆ ಅಸಂಪ್ರಜ್ಞಾತ ಸಮಾಜ ವ್ಯವಸ್ಥೆಯಲ್ಲಿರುವಾಗ ಅವರಿಗೆ ಎಚ್ಚರ ಇಲ್ಲದಾಗಿ ಅಲ್ಲಿ ಗುರುಗಳು ಬಂದರು, ಅವರು ಸ್ವಾಗತಿಸಿಲ್ಲ ಅಂತ ಅವನಿಗೆ ಅನರ್ಥ ಆಗುವುದಿಲ್ಲ. ಒಂದು ಪಕ್ಷ ಗುರುಗಳು ಶಾಪ ಕೊಟ್ಟರು ತಲೆ ಕೆಟ್ಟಿದೆ ಅಂತ ಅರ್ಥ. ಗುರುಗಳು ಶಾಪ ಕೊಡೋದು ತಿಳಿದವರು, ಅವರು ಶಾಪ ಕೊಡಲ್ಲ. ಇಲ್ಲಿ ಏನಾಗಿದೆ ಅಂದರೆ ಹಾಗಲ್ಲ, ಅಗಸ್ತ್ಯರು ತಿಳಿದಿದೆ. ಯಾಕೆಂದ್ರೆ ಗೊತ್ತಿದ್ದು ಎಚ್ಚೆತ್ತಿದ್ದ, ಎಚ್ಚೆತ್ತರೂ ಕೂಡ ಸ್ವಾಗತಿಸಿಲ್ಲ, ಅದು ತಪ್ಪಾಯಿತು, ಅದಕ್ಕೆ ಶಾಪ ಕೊಟ್ಟರು. ಶಮೀಕರ ಪ್ರಕರಣದಲ್ಲಿ ಶಮೀಕರಿಗೆ ತಪ್ಪಿಲ್ಲ. ಎಲ್ಲ ತಿಳ್ಕೊಳ್ಬೇಕಾದ್ರೆ ಶಮೀಕರು ಬಂದರು, ಶಮೀಕರ ಆಶ್ರಮಕ್ಕೆ ರಾಜ ಬರ್ತಾರೆ. ಒಬ್ಬ ರಾಜ ಅಂತಾದ ಮೇಲೆ ಅವನಿಗೆ ಅದು, ಯಾಕಂದ್ರೆ ರಾಜನಲ್ಲಿ ಒಬ್ಬ ಪರಮಾತ್ಮ ಇರ್ತಾನೆ, ಅವರನ್ನು ಒಳ್ಳೆ ಚೆನ್ನಾಗಿ ಗೊತ್ತು. ಒಬ್ಬ ಇವನು ಋಷಿಯಾಗಿದ್ದು ಕೂಡ ಗೌರವಿಸಬೇಕು. ರಾಜನಲ್ಲಿ ರಾಜರಾಜೇಶ್ವರ ರೂಪದಿಂದ ಭಗವಂತನ ಅಧಿಷ್ಠಾನ ಇದೆ. ರಾಜ ದೇವರನ್ನು ಪೂಜ್ಯ. ಆ ಚಕ್ರವರ್ತಿಯಾದಂತಹ ಪರೀಕ್ಷಿತ್ ರಾಜ ಬಂದ, ಆಗ ಅವರು ಬನ್ನಿಯನ್ನು ಸ್ವಾಗತಿಸಿಲ್ಲ, ಒಳ್ಳೆ ಮಾತಾಡಿಲ್ಲ ಶಮೀಕರು, ಆಸನ ಕೊಡಲಿಲ್ಲ, ಚಾಪೆ ಹಾಕಿಲ್ಲ, ಭೂಮಿಯನ್ನು ಸ್ವಚ್ಛ ಭೂಮಿ ಕುತ್ಕೊಳ್ಳಿ ಅಂತ ಹೇಳಿಲ್ಲ, ಒಳ್ಳೆ ಮಾತಾಡಿಲ್ಲ, ನೀರೂ ಕೊಡಲಿಲ್ಲ. ಸಿಟ್ಟು ಬಂತು, ಇದು ಏನು ಸಜ್ಜನರ ಆಶ್ರಮ ಇದು. ಸಿಟ್ಟು ಬಂದು ಏನು ಮಾಡಿಬಿಟ್ಟ, ಸ್ವಲ್ಪ ಸುಟ್ಟಿಬಿಟ್ಟು. ಅದು ಈಗ ಅದು ತಪ್ಪು ಯಾರದ್ದು? ಯಾರು ತಪ್ಪು? ಶಮೀಕರದ್ದ? ಅಲ್ಲಿ ಶಮೀಕರು ತಪ್ಪಿಲ್ಲ. ಯಾಕಂದರೆ ಶಮೀಕರು ಅವ್ರಿಗೆ ಎಚ್ಚರ ಇರಲಿಲ್ಲ. ಎಚ್ಚರ ಇದ್ದಿದ್ದ ಅಸಂಪ್ರಜ್ಞಾತ ಸಮಾಜ ವ್ಯವಸ್ಥೆಯಲ್ಲಿದ್ದರು. ಆಗ ನಿಜವಾಗಿಯೂ ಕೂಡ ಅವರು ಸ್ವಾಗತಿಸಿಲ್ಲ, ಮಾತಾಡಿಲ್ಲ ಅಂದರೆ ತಪ್ಪಾಗುವುದಿಲ್ಲ. ಆದರೆ ಅವರು ನಿಜವಾಗಿ ಕೂಡ ಪಾಪ ನನಗೆ ಅಪಮಾನ ಮಾಡಿದಂತ ತಿಳ್ಕೊಂಬಿಟ್ಟು ಹಸುವೆ ನೀರಡಿಕೆ ಇಂದ ಸುಸ್ತಾಗಿದ್ದಾನೆ, ಅದಕ್ಕೋಸ್ಕರ ಏನು ಹೊರಟ ಸ್ವಲ್ಪ ಸುಟ್ಟು ಹೊರಟು ಹೋಗಿಬಿಟ್ಟ. ಅದು ಯಾರು ತಪ್ಪಲ್ಲ, ಅಲ್ಲಿ ಯಾರು ತಪ್ಪಿಲ್ಲ. ಅಸಂಪ್ರಜ್ಞಾತ ಸಮಾಜ ವ್ಯವಸ್ಥೆಯಲ್ಲಿರುವಂಥ ಶಮೀಕರು ತಪ್ಪಿಲ್ಲ. ಅವರು ಮಾಡಿದ್ದು ತಪ್ಪಾಗಿಲ್ಲ. ಅವರಿಗೆ ಬಾಹ್ಯ ಪ್ರಪಂಚ ಎಚ್ಚರವೇ ಇಲ್ಲ, ಅಲ್ಲಿ ತಪ್ಪಾಗಿಲ್ಲ. ಅಲ್ಲಿ ತಪ್ಪಾಗಿ ನಡ್ಕೊಂಡವನು ಇವನೇ, ಪರೀಕ್ಷಿತ ಆದರೆ ತಪ್ಪಾಗಿ ನಡ್ಕೊಂಡ. ಸರಿ, ಇನ್ಯಾರಿಗೆ ಕರ್ತವ್ಯ ಕರ್ಮ ಇಲ್ಲ ಅಂದರೆ ಇನ್ನೊಂದು ಅರ್ಥ ಹೇಳ್ತಾರೆ. ಒಬ್ಬ ಅಸಂಪ್ರಜ್ಞಾತ ಸಮಾಜ ವ್ಯವಸ್ಥೆಯಲ್ಲಿರುವವನಿಗೆ ಕರ್ತವ್ಯ ಕರ್ಮ ಇಲ್ಲ. ಹಾಗಾಗಿ ಅವನು ಧ್ಯಾನ ಇದರಲ್ಲಿ ದೇವರ ದರ್ಶನ ಮಾಡ್ತಾ ಇದ್ದವನು ಅದನ್ನು ಬಿಟ್ಟು ಬಿಟ್ಕೊಳ್ಬಾರ್ದು.
ಸಂಧ್ಯಾವಂದನೆ ತೊಂದರೆ ಬರುತ್ತೆ ಅಂತ ಹೇಳ್ಕೊಂಡು ಅದನ್ನು ಬಿಟ್ಕೊಳ್ಬಾರ್ದು, ಯಥೇಷ್ಟವಾಗಿ ಮಾಡಿ. ಅಂಥವರಿಗೆ ಕರ್ತವ್ಯ ಕರ್ಮದ ವಿನಾಯಿತಿ ಯಾರಿಗೆ? ಮುಕ್ತರು. ಅದು ಶ್ಲೋಕ ಹೇಳ್ತಾರೆ, ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವ ಆತ್ಮನ್ನೇವ ಚ ಸಂತುಷ್ಟ ತಸ್ಯ ಕಾರ್ಯವತಿ. ಇನ್ನೊಬ್ಬರು ಯಾರಿಗೆ ಅಂದರೆ ಮುಕ್ತರಿಗೆ. ಮಾನವ ಅಂತ ಉಂಟು. ಮಾನವ ಅಂದರೆ ತಿಳಿದವರು ಅಂತ ಅರ್ಥ. ಇಲ್ಲಿ ತಿಳಿದವರಂತೂ ಅಲ್ಲಿ ಮಾನವರ ಅಪರೋಕ್ಷ ಜ್ಞಾನಿ ಅಂತ ಅರ್ಥ ಮಾಡಿದ್ದಾರೆ. ತಿಳಿದ ಫಲವನ್ನು ಪಡೆದವರು, ತಿಳಿದುದರ ಫಲವನ್ನು ಪಡೆದರು. ದೇವರನ್ನು ತಿಳಿದಿದ್ದು ಯಾಕೆ? ತಿಳಿದ ಫಲವೇನು? ಮೋಕ್ಷ. ಅದರ ಅಪರೋಕ್ಷ ಜ್ಞಾನದ ಫಲವಾದ ಮುಕ್ತಿಯನ್ನು ಪಡೆದವನು ಅವನು ಏನಾಗಿರ್ತಾನೆ? ಆತ್ಮರತಿ, ಪರಮಾತ್ಮನ ಅನುಗ್ರಹದಿಂದ ಸ್ವರೂಪಾನಂದವನ್ನು ಪಡೆದಿರ್ತಾನೆ. ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ, ಪರಮಾತ್ಮನ ಅನುಗ್ರಹದಿಂದ ಅವನು ಕೃತಕೃತ್ಯನಾಗಿರ್ತಾನೆ. ಆತ್ಮನ್ನೇವ ಸಂತುಷ್ಟ, ಪರಮಾತ್ಮನಲ್ಲೇ ಸ್ಥಿರವಾದ ಮನಸ್ಸುಳ್ಳವನಾಗಿ ಸಿಕ್ಕಾಪಟ್ಟೆ ಆನಂದವನ್ನು ಪಡೆದಿರ್ತಾನೆ. ದೇವರಲ್ಲೇ ಮನಸ್ಸಿಟ್ಟು, ಬೇರೆ ಪದಾರ್ಥದಲ್ಲೆಲ್ಲ, ದೇವರಲ್ಲೇ ಮನಸ್ಸಿಟ್ಟು ಸ್ಥಿತ ಮನಸ್ಕನಾಗಿ ಮಹಾ ಆನಂದವನ್ನು ಪಡಿತಾನೆ. ಅನ್ಯತ್ರ ಅರಬುದ್ಧಿ, ಕೃತಕೃತ್ಯನಾಗಿರ್ತಾನೆ. ಅಂಥವನಿಗೆ ಮಾತ್ರ ತಸ್ಯ ಕಾರ್ಯ, ಆ ಮುಕ್ತನಿಗೆ ಏನಿಲ್ಲ, ಕರ್ತವ್ಯದ ನಿರ್ಬಂಧ ಇರುವುದಿಲ್ಲ. ಇಬ್ಬರಿಗೆ ಮಾತ್ರ. ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲಿ ಏರಿದವನಿಗೆ, ಆ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಿಂದ ಕೆಳಗೆ ಇಳಿದ ನಂತರ ಅವನು ಕೆಲಸ ಮಾಡಬೇಕು. ಆತ್ಮನ ಜನರಾಗಿ ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯನ್ನು ಇಳಿದ ನಂತರ ಮತ್ತೆ ಯಥಾರ್ಥವಾಗಿ ಅವರು ಕರ್ತವ್ಯವನ್ನು ಮಾಡಲೇಬೇಕು. ಸರ್ಕಾರಕ್ಕೆ ಸಂಧ್ಯಾವಂದನೆ ಪೂಜೆ ನಮಸ್ಕಾರ ಇದ್ದೇ ಇದೆ, ಅದು ಬಿಟ್ಟುಕೊಳ್ಳುವಾಗಿಲ್ಲ. ಮುಕ್ತನಿಗಿಲ್ಲ, ತಸ್ಯ ಕಾರ್ಯ ಮುಕ್ತನಿಗೂ ಇಲ್ಲ, ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯವರಿಗೂ ಇಲ್ಲ. ಬೇರೆ ಎಲ್ಲರಿಗೂ ಕೂಡ ಅದಿದೆ. ಒಟ್ಟಿಗೆ ಟೋಟಲ್ ಏನಾಯಿತು? ತಸ್ಮಾತ್ ಅಸಕ್ತ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಸಕ್ತೋ ಹ್ಯಾಚರಣ ಕರ್ಮ ಪರಮಾಪ್ನೋತಿ ಪುರುಷ. ನೋಡಪ್ಪ ಅರ್ಜುನ, ನೀನು ಎರಡೂ ಅಲ್ಲ. ನೀನು ಅಸಂಪ್ರಜ್ಞಾತ ಸಮಾಧಿ ಅವಸ್ಥೆಯಲ್ಲೂ ಇಲ್ಲ ಇವಾಗ, ಶಮೀಕರಂತೆ. ಅಥವಾ ನೀನು ಮುಕ್ತನೂ ಇನ್ನೂ ಆಗಿಲ್ಲ. ಆದ್ದರಿಂದಾಗಿ ನೀನು ಫಲಾಸಕ್ತಿಯನ್ನು ತೊರೆದು, ಕರ್ತೃತ್ವ ದುರಭಿಮಾನವನ್ನು ತೊರೆದು, ಫಲಾಸಕ್ತಿಯನ್ನು ತೊರೆದು ಸತತಂ ಕಾರ್ಯ ಕರ್ಮ ಸಮಾಚಾರ, ಯಾವಾಗಲೂ ಮಾಡಬೇಕಾದ ಕರ್ತವ್ಯ ಕರ್ಮವನ್ನು ಯಾವಾಗಲೂ ಭಕ್ತಿ ಶ್ರದ್ಧೆಯಿಂದ ಚೆನ್ನಾಗಿ ಮಾಡು. ಆಚಾರ ಸೂಪರ್, ಭಕ್ತಿ ಶ್ರದ್ಧೆಯಿಂದ ಸಹಿತವಾಗಿ ಯಾವಾಗಲೂ ನೀನು ಮಾಡಬೇಕು. ಯಾಕೆಂದರೆ ಒಬ್ಬ ಪುರುಷ, ಪುರು ಅಂದರೆ ದೇಹ, ಮಾನವ ದೇಹದಲ್ಲಿ ಪಡೆದವನು ಪುರು ಸರತೀತಿ ಪುರುಷ. ಪುರು ಅಂದರೆ ಮಾನವ ದೇಹ, ಅದನ್ನು ಸರ ಪುರುಷ ಸರತೀತಿ ಶಃ. ಮಾನವ ದೇಹವನ್ನು ಪಡೆದ ವ್ಯಕ್ತಿ ಕರ್ಮ ಆಚರಣೆ, ತನಗೆ ವಿಹಿತವಾದ ಕರ್ಮವನ್ನು ಆಚಾರ ಮಾಡ್ತಾ ಇದ್ರೆ ಪರಾಸಕ್ತಿ ತೊರೆದು ಪರಂ ಆಪ್ನೋತಿ. ಪರ ಅಂದರೆ ಭಗವಂತನನ್ನ ಆಪ್ನೋತಿ, ಶಾಸ್ತ್ರದ ಮೂಲಕ ತಿಳ್ಕೊಳ್ತಾನೆ. ಮೊದಲು ಪರೋಕ್ಷ ಜ್ಞಾನ, ಇದು ಕರ್ಮ ಮಾಡ್ತಾ ಇದ್ರೆ ಪುರುಷ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಸತ್ಕರ್ಮ ಮಾಡಿ ಅವನು ಪುರುಷ, ಉಷದಾಹಿ. ಸತ್ಕರ್ಮ ಮಾಡಿ ಜ್ಞಾನಕ್ಕೆ ಪ್ರತಿಬಂಧಕವಾದ ಪಾಪವನ್ನು ಸುಟ್ಟುಕೊಂಡಿದ್ದಾನೆ, ಅವನು ಪುರುಷ. ಸತ್ಕರ್ಮಾಚರಣೆ ಮಾಡಿ ಜ್ಞಾನ ಪಡೀಲಿಕ್ಕೆ ಪ್ರತಿಬಂಧಕವಾದ ಪಾಪವನ್ನು ಉಷದಾಹಿ, ಪುರೈವ ದಾಹಿ, ಸತ್ಕರ್ಮಾನುಷ್ಠಾನದಿಂದ ಪುರುಷನಾಗಿದ್ದ. ಎರಡರ್ಥ, ಮಾನವ ದೇಹವನ್ನು ಪಡೆದವನು ಸತ್ಕರ್ಮವನ್ನು ಆಚರಣೆ ಮಾಡಿದರೆ ಅವನು ಪುರುಷ ಆಗ್ತಾನೆ. ಎಷ್ಟರ್ಥ? ಪುರುಷ, ಪೂರ್ವ ಅಂದರೆ ದೇಹ, ಮಾನವ ದೇಹ, ಅದನ್ನು ಹೊಂದಿದವನು ಪುರುಷ. ಅವನು ಸತ್ಕರ್ಮನಾಚರಣೆ ಮಾಡಿದರೆ ಅವನು ಪುರುಷ ಆಗ್ತಾನೆ. ಪೂರೈವ ಅಂದರೆ ದೇವರ ಅನುಗ್ರಹದಿಂದ ಪುರೈವ, ಆ ಜ್ಞಾನ ಬರೋದಕ್ಕಿಂತ ಮೊದಲೇನೆ ಜ್ಞಾನಕ್ಕೆ ಪ್ರತಿಬಂಧಕವಾದಂತಹ ಕರ್ಮವನ್ನು ಉಷದಾಹಿ ಸುಟ್ಟು ಬಸು ಮಾಡ್ಕೊಂಡಿದ್ದಾರೆ. ಅಂಥವನು ಏನು ಮಾಡ್ತಾನೆ ಅಂದರೆ ಪರಂ ಆತ್ಮಂತ, ಭಗವಂತನನ್ನು ತಿಳಿತಾನೆ. ಸಂಸ್ಕೃತದಲ್ಲಿ ಈ ಗಮನ ಎಂಬ ಅರ್ಥ ಕೊಡ್ತಕ್ಕಂಥ ಎಲ್ಲ ಕ್ರಿಯಾಪದವು ಕೂಡ ಜ್ಞಾನ ಎಂಬ ಅರ್ಥ ಕೊಡ್ತದೆ. ಆತ್ಮವಂತಿ ಅಂದರೆ ಹೊಂದುತ್ತಾನೆ, ಪಡೆಯುತ್ತಾನೆ. ಹೊಂದುತ್ತಾನೆ ಎಂಬ ಅರ್ಥ ಕೊಡ್ತಕ್ಕಂಥದ್ದು ಜ್ಞಾನ ಎಂಬ ಅರ್ಥ ಕೊಡ, ದೇವರನ್ನು ತಿಳಿತಾರೆ ಶಾಸ್ತ್ರದ ಮೂಲಕ. ಕೊನೆಗೆ ಅಲ್ಲಿ ಪರೋಕ್ಷ ಜ್ಞಾನವನ್ನು ಪಡೆದ ನಂತರ ಕೂಡ ಮತ್ತೆ ಸತತವಾಗಿ ಸತ್ಕರ್ಮ ಅನುಷ್ಠಾನ ಮಾಡ್ತಾ ಇದ್ರೆ ಪರಮ ಆತ್ಮಾಪಿ, ಭಗವಂತನ ಪ್ರತ್ಯಕ್ಷವಾಗಿ ತಿಳಿತಾನೆ. ಅಷ್ಟರ್ಥ ಅಲ್ಲ, ದೇವರ ಅಪರೋಕ್ಷ ಜ್ಞಾನ ಆದ ನಂತರ ಕೂಡ ಮತ್ತೆ ಆಚರಣೆ ಕರ್ಮ
ಚೆನ್ನಾಗಿ ಸತ್ಕರ್ಮವನ್ನು ಅಷ್ಟನ್ನು ಮಾಡಿದರೆ ಪರಮಾಪ್ನೋತಿ, ಮೋಕ್ಷದಲ್ಲಿ ಸೂಪರ್ ಆನಂದವನ್ನು ಪಡಿತಾನೆ. ಅಪರೋಕ್ಷ ಜ್ಞಾನ ಬಂದಂತರೂ ಕರ್ಮಾಚರಣೆ ಮಾಡಿದರೆ ಪರಾನಂದವನ್ನು ಪಡಿತಾನೆ. ಅವನಿಗೆ ಸ್ಪೆಷಲ್ ಆನಂದ ಸಿಗುತ್ತೆ ಮೋಕ್ಷದಲ್ಲಿ. ಹಾಗಾದರೆ ಎಲ್ಲ ಹಂತದಲ್ಲಿಯೂ ಕೂಡ ಕರ್ಮ ಬೇಕು, ನೀನು ಅದನ್ನು ಮಾಡು. ಅಲ್ಲಯ್ಯ ಕೃಷ್ಣ, ನನಗೆ ನೀನೆಲ್ಲ ಹೇಳಿ, ನಮ್ಮವರು ಯಾರಾದರೂ ನನ್ನಂಥವರು ಕರ್ಮ ಮಾಡಿದ್ದೇನಾದರೂ ಒಂದು ದಾಖಲೆ ಇದೆಯಾ, ನಿದರ್ಶನ ಇದೆಯಾ? ನೀನು ಎಷ್ಟು ಬೇಕಾದ್ರೆ ಹೇಳು. ಆದರೆ ಏನಾದರೂ ಹಿಂದಿನ ಕಾಲದಲ್ಲಿ ಒಂದು ಸಂಪ್ರದಾಯ ಇದೆಯಾ? ನನ್ನಂಥವರು ಆಧಿಕಾರಿಕ ವರ್ಗದಲ್ಲಿ ಸೇರಿದವರು ಯಾರಾದರೂ ಈ ರೀತಿಯಾಗಿ ಕರ್ಮದ ಮಾರ್ಗದಲ್ಲಿ ಹೋಗಿದವರು ಯಾರಾದರೂ ಇದ್ದಾರೆ? ಏನಾದರೂ ಒಂದು ಇತಿಹಾಸ ಇದ್ದರೆ ಹೇಳಪ್ಪ. ಆ ಇತಿಹಾಸ ಪ್ರಸಿದ್ಧರಾದ ಅವರ ಒಂದು ದೃಷ್ಟಾಂತವಾಗಿ ನಾನು ಇಟ್ಕೊಂಡ್ಬಿಟ್ಟು ನಾನು ಮುಂದುವರಿತೇನೆ. ಎಲ್ಲಿಯಾದರೂ ನಿದರ್ಶನ ಉಂಟೆ, ಈ ಮಾರ್ಗದಲ್ಲಿ ಸಾಗಿದವರು ಯಾರಾದರೂ ಇದ್ದಾರ ಹೇಳು ಅಂತ ಹೇಳಿದ್ರೆ ಸಾಕಷ್ಟು ಮಂದಿ ಇದ್ದಾರಪ್ಪ. ಕರ್ಮಣೇತಿ ಸಂಸಿದ್ಧಿ ಆಸ್ಥಿತ ಜನಕಾದಯ ಲೋಕಸಂಗ್ರಹ ಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಇನ್ನೊಂದು ಪ್ರಶ್ನೆ, ಈಗ ಜ್ಞಾನದಿಂದ ಮೋಕ್ಷ ಆಗುವುದಾದರೆ ಕರ್ಮ ಯಾಕೆ ಮಾಡಬೇಕು? ನೀವು ಕರ್ಮವನ್ನು ಮಾಡಿದಾಗ ಮಾತ್ರ ನಿನಗೆ ಮೋಕ್ಷ ಆಗತ್ತೆ ಅಂತ ಹೇಳ್ತೀಯಲ್ವಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಇಲ್ಲ, ಕರ್ಮ ಎಂಬುದು ಬೇಕೇ ಬೇಕು. ಎಷ್ಟು ಮಂದಿ ಈಗ ನನಗೆ ಜ್ಞಾನ ಬಂದಿದೆ, ನಾನು ಕರ್ಮ ಯಾಕೆ ಮಾಡಬೇಕು? ಜ್ಞಾನಕ್ಕೋಸ್ಕರ ಕರ್ಮ ಇದೆ. ಜ್ಞಾನ ಬಂದವನಿಗೆ ಕರ್ಮ ಯಾಕೆ ಮಾಡಿದ್ದಾರೆ? ಜ್ಞಾನ ಬಂದಂತರೂ ಕರ್ಮ ಮಾಡಿದವರು ಯಾರಿದ್ದಾರೆ? ಯಾಕೋಸ್ಕರ ಮಾಡಿ? ಸಿಕ್ಕಾಪಟ್ಟೆ ನಿದರ್ಶನ ಇದೆ. ಕರ್ಮಣೇವ ಹಿ ಸಂಸಿದ್ಧಿ ಆಸ್ಥಿತ ಜನಕಾದಯ. ಜನಕ ಮಹಾರಾಜ, ಪ್ರಿಯವ್ರತ ಮತ್ತೆ ಭಗೀರಥ, ಅಶ್ವಸೇನ ಮೊದಲಾದ ದೊಡ್ಡ ಹೆಚ್ಚು ಕೆಲಸ ಮಾಡಿದರು. ಇವರೆಲ್ಲ ದೊಡ್ಡ ಕೆಲಸ ಮಾಡಿದ್ದಾರೆ. ದೊಡ್ಡ ಕೆಲಸ ಮಾಡಿದವರು ಕೂಡ ಅವರು ಜ್ಞಾನಿಗಳು ಆಗಿದ್ದಾರೆ. ಪ್ರಿಯವ್ರತಾದಿಗಳು ಜ್ಞಾನಿಗಳಾಗಿದ್ದು ಕೂಡ ಅವರು ಕರ್ಮ ಮಾಡಿದ್ದಾರೆ. ಜನಕ ಮಹಾರಾಜ ತತ್ವಜ್ಞೋ ಜನಕೋ ರಾಜ. ಜನಕ ಮಹಾರಾಜ ತತ್ವಜ್ಞ, ಆದರೆ ಎಷ್ಟು ಕರ್ಮ ಮಾಡಿದ್ದಾನೆ. ಋತು ಚಕ್ರವರ್ತಿ ಪ್ರಿಯವ್ರತ ರಾಜ ಎಷ್ಟು ಕೆಲಸ ಮಾಡಿದ್ದಾನೆ. ಭಗೀರಥ ಇಂಥ ಕೆಲಸ ಮಾಡಿದ್ದಾನೆ. ಭಗೀರಥ ಪ್ರಯತ್ನ ಅಂತ ನಾವು ಹೇಳ್ತೀವಿ. ಗಂಗೆ ತರಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲ ಕೆಲಸ ಮಾಡದೆ ಕುತ್ಕೊಂಡಿದ್ರ? ಅವರು ಒಳ್ಳೆ ಉದ್ಯೋಗ ಮಾಡಿದ್ದಾರೆ. ಜ್ಞಾನ ಬಂದಂತರೂ ಮಾಡಿದ್ದಾರೆ. ಕರ್ಮನೈವ ಅಂದ್ರೆ ತಪ್ಪು ಅರ್ಥ ಆಗತ್ತೆ. ಕರ್ಮದಿಂದಲೇ ಮೋಕ್ಷ ಸಿಗುವುದು, ಬೇರೆಂದಂತ ಅರ್ಥ ಅಲ್ಲ. ಅರ್ಥ ಏನು? ಕರ್ಮ ಬೇಕೇ ಬೇಕಂತಂದ್ರೆ ಕರ್ಮ ಒಂದೇ ಕಾರಣ ಅಂತ ಅರ್ಥ ಅಲ್ಲ. ಯಾಕೆ? ಮೋಕ್ಷ ಸಿಗುವುದು ಜ್ಞಾನದಿಂದ. ಆದರೆ ಕರ್ಮನೈವ ಸಂಸಿದ್ಧಿ, ಕರ್ಮ ಮಾತ್ರ ಬೇಕೇ ಬೇಕು, ಕರ್ಮ ಒಂದೇ ಬೇರೆ ಬೇಕಂತ ಅರ್ಥ ಅಲ್ಲ. ಅದಕ್ಕೆ ಕರ್ಮ ಎಂದು ಬಿಟ್ಟಿರುವಾಗಿಲ್ಲ. ಕರ್ಮಣ ಸಹೈವ, ಕರ್ಮಾನುಷ್ಠಾನ ಮಾಡ್ತಾರೆ ಜನಕ ಮಹಾರಾಜ, ಪ್ರಿಯವ್ರತ, ಭಗೀರಥ ಮೊದಲಾದವರೆಲ್ಲ ಸಂಸಿದ್ಧಿ ಆಸ್ಥಿತ. ಸಿದ್ಧಿ ಅಲ್ಲ, ಚೆನ್ನಾಗಿ ಸಿದ್ಧಿ ಅಂದ್ರೆ ಮೋಕ್ಷ. ದುಃಖ ನಿವೃತ್ತಿ ರೂಪವಾದ ಮೋಕ್ಷಕ್ಕೆ, ಲಿಂಗದೇಹ ಭಂಗ ರೂಪವಾದ ಮೋಕ್ಷಕ್ಕೆ ಯಾವುದು ಬಾಕಿ? ಜ್ಞಾನ ಸಾಕು. ಜ್ಞಾನ ಬಂದ ನಂತರ ಯಾಕೆ ಕರ್ಮ ಯಾಕೆ ಮಾಡಬೇಕು? ಜ್ಞಾನ ಬರಬೇಕು. ಜ್ಞಾನ ಬಂದ ನಂತರ ಸಿದ್ಧಿಗೆ ಸಾಕು. ಸಿದ್ಧಿ ಅಂದ್ರೆ ಕೇವಲ ಲಿಂಗದೇಹದಿಂದ ಮುಕ್ತಿ, ದುಃಖ ನಿವೃತ್ತಿ, ಇಷ್ಟೇ ಮೋಕ್ಷ. ಇದಕ್ಕೆ ಕರ್ಮ ಬೇಕಾಗಿದೆ. ಯಾಕಂದ್ರೆ ಕರ್ಮ ಮಾಡಿ ಜ್ಞಾನ ಸಂಪಾದನೆ ಮಾಡಿದ್ರೆ ಸಾಕು. ಆದರೆ ಸಂಸಿದ್ಧಿ ಬೇಕು. ಸಂಸಿದ್ಧಿ ಅಂತೇನು? ಮೋಕ್ಷದಲ್ಲಿ ಸೂಪರ್ ಆನಂದ, ಸ್ಪೆಷಲ್ ಆನಂದ ಸಹಿತವಾದ ಮೋಕ್ಷ. ರೈಲಿನಲ್ಲಿ ಟಿಕೆಟ್ ತಗೊಂಡ್ರೆ ರೈಲಲ್ಲಿ ಪ್ರವೇಶ ಆಗಲ್ಲ. ಜನರಲ್ ಕಂಪಾರ್ಟ್ಮೆಂಟ್ ಟಿಕೆಟ್ ತಗೊಂಡಿದ್ದಾರೆ ಆರ್ಡಿನರಿ. ಆದರೆ ನಮಗೆ ಸ್ಲೀಪಿಂಗ್ ಕೋಚ್ ತಗೊಳ್ಬೇಕಾದ್ರೆ ಸ್ಪೆಷಲ್ ಆಗಿ ತೆಗೆದುಬೇಕು. ನಮಗೆ ಕೇವಲ ರೈಲಿನ ಪ್ರವೇಶ ಸಾಲು. ಟಿಕೆಟ್ ತಗೊಂಡ್ರೆ ರೈಲಿನ ಪ್ರವೇಶ ಇತ್ತು. ಆರ್ಡಿನರಿ ಟಿಕೆಟ್ ತಗೊಳ್ರಿ, ರೈಲಿನಲ್ಲಿ ಪ್ರವೇಶ ಸಿಕ್ತು, ಆದರೆ ನಮಗೆ ಸ್ಲೀಪಿಂಗ್ ಇಲ್ಲ.
ಸ್ಲೀಪಿಂಗ್ ಸೌಲಭ್ಯ ನಿಮಗೆ ಬರಬೇಕಾದ್ರೆ ಏನು ಮಾಡಬೇಕು? ಸ್ಪೆಷಲ್ ಕೊಡಬೇಕು. ಹಾಗೆ ನೀವು ಜ್ಞಾನವನ್ನು ನಿಮಗೆ ಮೋಕ್ಷ ಎಂಬಂಥ ರೈಲಲ್ಲಿ ಪ್ರವೇಶ ಸಿಕ್ತು. ಸ್ಲೀಪಿಂಗ್ ನಿಮಗೆ ಒಳ್ಳೆ ವಿಷಯದ ಸೌಲಭ್ಯ ಬರಬೇಕಾದ್ರೆ ಎಕ್ಸ್ಟ್ರಾ ಕೊಡಬೇಕು. ಹೌದಲ್ಲ? ಎಕ್ಸ್ಟ್ರಾ ಕೊಡಬೇಕೋ ಬೇಡ ಹೇಳಿ? ಕೊಡಬೇಕೋ ಬೇಡ? ಹಾಗೆ ಜ್ಞಾನ ಎಂದು ಸಾಮಾನ್ಯ ಟಿಕೆಟ್ ಸಿಕ್ಕಿದ ಹಾಗೆ ಟಿಕೆಟ್ ತಗೊಂಡವ್ರೆ ರೈಲಲ್ಲಿ ಪ್ರವೇಶ ಇದೆ. ಆದರೆ ನಿಮಗೆ ಅಲ್ಲಿ ಸ್ಲೀಪಿಂಗ್ ಆದರೆ ಏನು ಮಾಡಬೇಕಾದ್ರೆ ಆರ್ಡರ್ ಟಿಕೆಟ್ ತಗೊಂಡ್ರೆ ಸಾಲದು, ಸ್ಪೆಷಲ್ ಆಗಿ ಸ್ಲೀಪಿಂಗಿಗೋಸ್ಕರವೇ ಅದನ್ನೇನು ಸ್ಪೆಷಲ್ ಕೊಡಬೇಕು. ಹಾಗೆ ಇಲ್ಲಿಯೂ ಕೂಡ ಮೋಕ್ಷದಲ್ಲಿ ಆರಾಮವಾಗಿ ನಾವು ಸುಖವಾಗಿ ವಿಶೇಷ ಸೌಲಭ್ಯ ಬರಬೇಕಾದ್ರೆ ಜ್ಞಾನ ಬಂದ ನಂತರ ಕೂಡ ಏನು ಮಾಡಬೇಕು? ವಿಶೇಷವಾದಂಥ ಕರ್ಮ ಮಾಡಿದರೆ ಅದು ರೈಲಿನಲ್ಲಿ ವಿಶೇಷ ಸೌಲಭ್ಯವುಳ್ಳಂತಹ ರೈಲಿನಲ್ಲಿ ಪ್ರವೇಶ ಸಿಗಬೇಕಾದ್ರೆ ಏನು ಮಾಡಬೇಕು? ಆರ್ಡಿನರಿ ಟಿಕೆಟ್ ಈ ಎಷ್ಟು ದುಡ್ಡು ಕೊಟ್ಟರು ಅಷ್ಟು ಸಾಲದು, ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಹಾಗೆ ಇಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡಬೇಕು. ಕೇವಲ ಜ್ಞಾನ ನಂತರ ಸಾಲದು, ಜ್ಞಾನ ಬಂದ ನಂತರ ಮೋಕ್ಷ ವಿಶೇಷ ಆನಂದ ಸಿಗಬೇಕಾದ್ರೆ ಜ್ಞಾನೋತ್ತರದಲ್ಲಿ ಕರ್ಮ ಮಾಡಬೇಕು. ಹಾಗಾಗಿ ಜನಕ ಮಹಾರಾಜರಿಗೂ ಕೂಡ ಆ ಮೋಕ್ಷದಲ್ಲಿ ವಿಶೇಷವಾದ ಆನಂದದ ಸಿದ್ಧಿ, ಆನಂದ ಉಳ್ಳಂತಹ ಮೋಕ್ಷ ಪಡೆದದ್ದು ಹೇಗೆ? ಕರ್ಮಣ ಸಹೈವ, ಕರ್ಮಾನುಷ್ಠಾನ ಮಾಡ್ತಾ ಮಾಡ್ತಾರೆ. ಜ್ಞಾನಿಗಳು ಮೋಕ್ಷದ ಸ್ಪೆಷಲ್ ಆನಂದ ಸಿಗಲಿಕ್ಕೋಸ್ಕರ ಕರ್ಮಾನುಷ್ಠಾನ ಮಾಡಿದರು. ಪ್ರಿಯವ್ರತ, ಜನಕ ಮಹಾರಾಜ ಇವರೆಲ್ಲರೂ ಕೂಡ ಜ್ಞಾನಿಗಳವರು. ಆದರೂ ಜ್ಞಾನ ಬಂದಂತರೂ ಕರ್ಮಾನುಷ್ಠಾನ ಇದ್ದರು. ಹಾಗಾಗಿ ನೀನೂ ಕೂಡ ಮತ್ತೆ ಪಾಂಡವರೆಲ್ಲ ದೊಡ್ಡ ದೊಡ್ಡ ದೇವತಾ ಪುರುಷರು, ಅವರು ಇಷ್ಟು ಕೆಲ ಈಗ ಪಾಂಡವರದ್ದು ಇವರದ್ದೇ ನಿದರ್ಶನ ಅಂತ ಇಟ್ಕೊಳ್ಳೋಣ. ಪಾಂಡವರು ಕೂಡ ಅದು ಇವರೇ ನಿದರ್ಶನ, ಮಧ್ಯಮ ಪಾಂಡವ ಇವರೇ ಇರ್ತಾರೆ. ಎಷ್ಟು ಸತ್ಕರ್ಮಾನುಷ್ಠಾನ ಮಾಡ್ತಾರೆ. ಮೋಕ್ಷದ ಸ್ಪೆಷಲ್ ಆನಂದ ಸಿದ್ದಕ್ಕೋಸ್ಕರ ಜ್ಞಾನ ಬಂದಂತರೂ ಕರ್ಮಣ ಸಹೈವ. ವಸ್ತುತಸ್ತು ದುಃಖ ನಿವೃತ್ತಿ ರೂಪವಾದಂತಹ ಒಂದು ಮೋಕ್ಷಕ್ಕೆ ಅಷ್ಟೇ ಸಾಕು. ಆದರೆ ಸುಖ ವಿಶೇಷ ಸೌಲಭ್ಯ ಉಳ್ಳಂತಹ ಮೋಕ್ಷಕ್ಕೆ ಅದನ್ನೇ ಸಂಸಿದ್ಧಿ ಅಂತ ಕರೀತಾರೆ. ಅದಕ್ಕೆ ಜ್ಞಾನದ ಜೊತೆಗೆ ಕರ್ಮವೂ ಬೇಕು. ಕರ್ಮ ಬಿಟ್ಟುಕೊಳ್ಳುವಾಗ ಅದರ ಪಡೆದು. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ನೋಡಿ, ಸಹೈವ ಕರ್ಮಣ ಸಿದ್ಧಿಂ ಆಚಿತ ಜನಕಾಲಯ ಜ್ಞಾನ ನಿಷ್ಠಾ ಅಧಿಗತಃ ಕುರಿರು ವರ್ಣಾಶ್ರಮೋಚಿತಂ. ಅದಕ್ಕೋಸ್ಕರ ವರ್ಣಾಶ್ರಮೋಚಿತವಾದ ಕರ್ಮವನ್ನ ಪ್ರತಿಯೊಬ್ಬರೂ ಕೂಡ ಜ್ಞಾನ ಆದವನ್ನೂ ಕೂಡ ಮಾಡಬೇಕು. ನೀನು ಮೋಕ್ಷದಲ್ಲಿ ಸ್ಪೆಷಲ್ ಆನಂದ ಸಿಗಲಿಕ್ಕೋಸ್ಕರ ಜನಕ ಮಹಾರಾಜರಾಜಗಳು ಜ್ಞಾನ ಬಂದಂತರೂ ಹೇಗೆ ಕರ್ಮಾನುಷ್ಠಾನ ಮಾಡಿದ್ರು, ವಿಶೇಷ ಅದರಿಂದಾಗಿ ಮೋಕ್ಷದಲ್ಲಿ ಆನಂದ ಸೌಲಭ್ಯವನ್ನು ಪಡೆದ್ರು, ನೀನು ಅದೇ ಮಾರ್ಗವನ್ನು ಹಿಡಿ. ಇದಕ್ಕೊಂದು ಆಚಾರ ಇದೆ, ನಿದರ್ಶನ ಇದೆ. ದೊಡ್ಡ ದೊಡ್ಡ ಜನಕ ಮಹಾರಾಜ, ಭಗೀರಥ ಮೊದಲಾದವರ ನಿದರ್ಶನ ಇದೆ. ಆ ಮಾರ್ಗವನ್ನು ನೀನು ತುಳಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ನು ಮುಂದಿನ ಉತ್ತರಾರ್ಧದಲ್ಲಿ ಹೇಳ್ತಾನೆ, ಒಂದು ವಿಶೇಷ ಆನಂದ ಸೌಲಭ್ಯಕ್ಕೋಸ್ಕರ ನಾವು ನಿಜವಾಗಿಯೂ ಕೂಡ ಜ್ಞಾನ ಬಂದಂತರೂ ಕೂಡ ಕರ್ಮಾನುಷ್ಠಾನ ಮಾಡಬೇಕು. ನೀನು ಆಧಿಕಾರಿಕ ವರ್ಗದಲ್ಲಿ ಸೇರಿದಿಂದಾಗಿ ನೀನು ಜ್ಞಾನಿಯಾಗಿದ್ದರೂ ಕೂಡ ವಿಶೇಷ ಆನಂದ ಸೌಲಭ್ಯಕ್ಕೋಸ್ಕರ ಕರ್ಮಾನುಷ್ಠಾನ ಯುದ್ಧವನ್ನು ಮಾಡು. ಮತ್ತು ಒಂದಲ್ಲ, ಈ ದೊಡ್ಡವರಿಗೆ ಒಂದು ಕೆಲಸ ಇರುತ್ತಲ್ವ, ಏನು? ಲೋಕ ಸಂಗ್ರಹ ಮಾಡಬೇಕು. ಲೋಕ ಸಂಗ್ರಹ ದೃಷ್ಟಿಯಿಂದಲೂ ಜ್ಞಾನಿಗೂ ಕರ್ಮ ಅನಿವಾರ್ಯ. ಲೋಕ ಸಂಗ್ರಹ ಏನು? ಲೋಕ ಅಂದ್ರೆ ಪಾಮರ ಜನರು, ಶಾಸ್ತ್ರದ ಜ್ಞಾನ ಅಂಥ ಇಲ್ಲವರು, ಅವರನ್ನು ಸದುಪದೇಶದಿಂದ, ನಿಮ್ಮ ಆಚಾರ ವಿಚಾರದಿಂದ ಅವರನ್ನು ಕರ್ಮದಲ್ಲಿ ತೊಡಗಿಸುವಂತಹದ್ದು ಲೋಕ ಸಂಗ್ರಹ. ಶಾಸ್ತ್ರದ ಆಳಜ್ಞಾನ ಇಲ್ಲದಂತಹ ಸಾಮಾನ್ಯ ಜನರ ಸಂಗ್ರಹ, ಅವರನ್ನು ಧರ್ಮ ಮಾರ್ಗದಲ್ಲಿ, ಕರ್ತವ್ಯ ಮಾರ್ಗದಲ್ಲಿ ಪ್ರವೃತ್ತಿಗೊಳಿಸುವುದು, ಇದನ್ನು ಲೋಕ ಸಂಗ್ರಹ ಅಂತ ಕರೀತಾರೆ. ಇದು ಯಾರಿಗಿರುತ್ತೆ? ಮಹಾತ್ಮರಿಗೆ ಕೆಲಸವೇ ಅದು. ಈಗ ಅದು ಏನಾಗಿದೆ ಅಂದರೆ, ಸ್ವಲ್ಪ ಕೇಳಿ ತಿಳ್ಕೊಳ್ಬೇಕಾದ ಅಂಶ ಉಂಟು. ಜ್ಞಾನ ಬಂದ ತಕ್ಷಣ ಸಂಯ ಮೋಕ್ಷಕ್ಕೆ ಹೋಗಲ್ಲ. ಈಗ ದೇವರ ದರ್ಶನ ಆದ ತಕ್ಷಣ ಫ್ಲೈಟ್ ಬರಬೇಕು ವೈಕುಂಠದಿಂದ. ದೇವರ ದರ್ಶನ ಆಯ್ತು ಎಲ್ಲ, ಜ್ಞಾನ ಬಂದ ಮೋಕ್ಷ ಆಗಲೇಬೇಕಾದ್ರೆ ಸೀದಾ ಫ್ಲೈಟ್ ಬರಲಿ ವೈಕುಂಠದಿಂದ. ಅದು ದೇವರು ಯಾಕೆ ಕಳಿಸೋದಿಲ್ಲ? ಜ್ಞಾನ ಬಂದ ತಕ್ಷಣ. ಜ್ಞಾನ ಬಂದ ತಕ್ಷಣ ಕೂಡ ತಕ್ಷಣ ಮೋಕ್ಷಕ್ಕೆ ಹೋಗ್ಬೋದಲ್ಲ. ಜ್ಞಾನಿಗಳು ಉಳಿದಾಡ್ತಾರೆ. ಶುಕ, ವಾಮದೇವಾದಿಗಳೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಇಲ್ಲಿ ಓಡಾಡ್ತಾರೆ. ಕೆಲವರಂತೂ ಜಡಭರತರಲ್ಲಿ 3 ಜನ್ಮ, 2-3 ಜನ್ಮದಲ್ಲಿ ಇರ್ತಾರೆ ಅವರು. ಜ್ಞಾನಿಗಳು ಮತ್ತೆ ಮತ್ತೆ ಇರ್ತಾರೆ.
ಅವರು 2-3 ಜನ್ಮದಲ್ಲಿ ನಮ್ಮ ಜೊತೆಗೆ ಇರ್ತಾರೆ, ಅವರು ಲೋಕದಲ್ಲೇ ಇರ್ತಾರೆ. ಜ್ಞಾನ ಬಂದ ತಕ್ಷಣ ಆಯ್ತಲ್ಲ, ಅವರು ಟಿಕೆಟ್ ತಗೊಂಡು ನಂತರ ಫ್ಲೈಟಲ್ಲಿ ಹೋಗಬೇಕಲ್ಲ, ವಿಳಂಬ ಯಾಕೆ ಮಾಡ್ತಾರೆ ದೇವರು? ಜ್ಞಾನ ಬಂದ ತಕ್ಷಣ ಯಾರೂ ಮೋಕ್ಷಕ್ಕೆ ಹೋಗಲ್ಲ, ಇಲ್ಲೇ ಇರ್ತಾರೆ. ಎಷ್ಟೋ ಈ ಜನ್ಮದಲ್ಲಿ ಎಷ್ಟೋ ವರ್ಷ ಬದುಕಿರ್ತಾರೆ, ಓಡಾಡ್ಕೊಂಡಿರ್ತಾರೆ. ಕೆಲವರಿಗಂತೂ ಈ ಜನ್ಮ ಸಹಜ, ಮತ್ತೆ ಮುಂದಿನ ಜನ್ಮದಲ್ಲಿ ಅವರು ಹುಡ್ತಾರೆ, ಅದೇ ಜ್ಞಾನಿಗಳು. ಅದ್ರ ಮುಂದಿನ ಜನ್ಮದಲ್ಲಿ ಹುಡ್ತಾರೆ ಪ್ರಾರಬ್ಧ ಕರ್ಮದಿಂದ. ನಾನು ಕೇಳೋದು ಒಂದೇ ಪ್ರಶ್ನೆ, ಜ್ಞಾನ ಬಂದ ನಂತರ ಎಲ್ಲ ಕರ್ಮವನ್ನು ನಾಶ ಮಾಡುವಂತೆ ಪ್ರಾರಬ್ಧ ಕರ್ಮ ಉಳಿಸ್ತಾರೆ ದೇವರು. ಯಾಕೆ ಪ್ರಾರಬ್ಧ ಕರ್ಮ ಉಳಿಸ್ಬೇಕು? ಅದನ್ನು ವಾಶ್ ಔಟ್ ಮಾಡುವುದಲ್ಲ ದೇವರು? ಪ್ರಶ್ನೆ ಬರುತ್ತೆ ಇಲ್ಲ. ಅಯ್ಯೋ ಪ್ರಾರಬ್ಧ ಕರ್ಮ ಮಾಡ್ಕೊಳ್ತಾರೆ, ಜ್ಞಾನಿಗಳಿಗೂ ಪ್ರಾರಬ್ಧ ಕರ್ಮ ಇರುತ್ತೆ, ಅದನ್ನು ವಾಶ್ ಔಟ್ ಮಾಡಬಹುದು. ದೇವರ ಜ್ಞಾನ ಎಲ್ಲವುದನ್ನು ಸುಟ್ಟು ಭಸ್ಮ ಮಾಡೋ ತಾಕತ್ತಿದೆ. ಸಂಚಿತ ಕರ್ಮವನ್ನು ಸುಟ್ಟು ಮಾಡ್ತಾರೆ, ಮುಂದೆ ಬರ್ತಕ್ಕಂಥ ಪಾಪಕರ್ಮ ಅಂಟದಂತೆ ಮಾಡ್ತಾರೆ. ಪ್ರಾರಬ್ಧ ಕರ್ಮವನ್ನು ಯಾಕೆ ಸುಟ್ಟಾಗೋದಿಲ್ಲ? ಅದನ್ನು ಹೇಗೆ ಉಳಿಸ್ತಾ ಇದ್ದಾರೆ? ಅದು ನಮಗೋಸ್ಕರ ಅವರು ಪ್ರಾರಬ್ಧ ಕರ್ಮ ಉಳಿಸ್ಕೊಂಡ್ರೆ ಅವರು ಇಲ್ಲಿ ಭೂಲೋಕದಲ್ಲಿ ಓಡಾಡ್ಕೊಂಡು ಇರ್ತಾರೆ. ಅವ್ರ ಪ್ರಾರಬ್ಧ ಕರ್ಮ ಹಾಗಿದೆ, ಅದನ್ನು ಉಳಿಸಿದ್ರು. ಅವ್ರು ಏನಾಗುತ್ತೆ, ಜ್ಞಾನ ಬಂದ ನಂತರ ಸಂಚಿತ ಕರ್ಮವೂ ಸುಟ್ಟು ಭಸ್ಮ ಆದರೆ ಮುಂದೆ ಮತ್ತೆ ಈ ಪ್ರಾರಬ್ಧ ಕರ್ಮವನ್ನು ಅವರಿಗೆ ಜ್ಞಾನ ಕರ್ಮ ಕಾಲದಲ್ಲಿ ಏನೊಂದು ಅನುಭವಿಸಲಿಕ್ಕೆ ಒಂದು ಪಾಪದ ಕರ್ಮದ ಮೂಟೆಯನ್ನು ಅನುಭವಿಸಲು ಶುರು ಮಾಡಿದ್ದಾರೆ. ಅದನ್ನು ಸುಟ್ಟು ಭಸ್ಮ ಮಾಡುವುದಲ್ಲ ದೇವರು, ತಕ್ಷಣ ವೈಕುಂಠ ಕಳಿಸ್ಬೋದಲ್ಲ. ಅಂದರೆ ಹಾಗಂತ ಕಳಿಸಿದ್ರೆ ಇಲ್ಲಿ ಉಪದೇಶ ಮಾಡೋರು ಅವ್ರನ್ನ ಬೇಗ ಟಿಕೆಟ್ ಕೊಟ್ಟು ಕಳಿಸಿಬಿಟ್ರೆ ಅಜ್ಞ ಜನರಿಗೆ, ಪಾಮನ ಜನರಿಗೆ, ಲೋಕದ ಜನರಿಗೆ ಸನ್ಮಾರ್ಗವನ್ನು ಪ್ರದರ್ಶನ ಮಾಡಬೇಕು, ಸನ್ಮಾರ್ಗದಲ್ಲಿ ಅವರನ್ನು ತೊಡಗಿಸಬೇಕು. ಜ್ಞಾನಿಗಳು ದೇವರನ್ನು ಪ್ರತ್ಯಕ್ಷವಾಗಿ ಕಂಡವರು ಎಷ್ಟು ಅವರ ಉಪದೇಶ ಎಫೆಕ್ಟ್ ಆಗಿರುತ್ತೆ, ಬೇರೆಯವರ ಉಪದೇಶ ಅಷ್ಟು ಎಫೆಕ್ಟ್ ಆಗುವುದಿಲ್ಲ. ತಿಳ್ಕೊಳ್ಳಿ, ಅವರ ಉಪದೇಶ ಮಾತ್ರ ಬಹಳ ಪರಿಣಾಮ. ದೇವರನ್ನು ಕಂಡವರದ್ದು ಜನರು ಎಲ್ಲ ಮಾನ್ಯ ಮಾಡ್ತಾರೆ. ಇವತ್ತು ರಾಯರು ನಾವೆಲ್ಲ ಗೌರವ ಕೊಡ್ತೇವೆ. ಯಾಕೆ ಬರ್ತದೆ? ದೇವರನ್ನು ಕಂಡವರು ದೊಡ್ಡ ಮಹಾತ್ಮರು ಅಂತ. ರಾಯರಾಗಲಿ, ಜಯತೀರ್ಥರಾಗಲಿ, ವಾದಿರಾಜರಾಗಲಿ, ವ್ಯಾಸತೀರ್ಥರಾಗಲಿ, ಅವರೆಲ್ಲ ಮಾತಿಗೆ ಯಾಕೆ ಬೆಲೆ ಬಂದಿದೆ? ಯಾಕೆ? ಅವರು ದೇವರು ಪ್ರತ್ಯಕ್ಷ ಕಂಡ ಮಹಾತ್ಮರು. ಅವರ ಉಪದೇಶ ಬಹಳ ಪರಿಣಾಮ ಜನರಿಗೆ. ಅದಕ್ಕೆ ದೇವರು ಏನು ಮಾಡ್ತಾರೆ ಅಂದರೆ, ಜ್ಞಾನ ಬಂದ ನಂತರ ಅವರ ಪ್ರಾರಬ್ಧ ಕರ್ಮ, ಜ್ಞಾನಿಗಳ ಪ್ರಾರಬ್ಧ ಕರ್ಮವನ್ನು ನಾಶ ಮಾಡೋದಿಲ್ಲ. ಪ್ರಾರಬ್ಧ ಕರ್ಮವನ್ನು ನಾಶ ಮಾಡ್ತಾನೆ ಬೋಧಿಸಿಯೇ ಅದನ್ನು ತೀರಿಸ್ಕೊಳ್ಬೇಕು ಅಂತ ಇನ್ನೂ ಉಳಿಸ್ತಾನಂತೆ. ಯಾಕೆ ಉಳಿಸ್ತಾನಂತೆ? ನಮ್ಮವರಿಗೆಲ್ಲ ಸನ್ಮಾರ್ಗದಲ್ಲಿ ಅವರು ಹಚ್ಚಬೇಕು ಎಂಬ ದೃಷ್ಟಿಯಿಂದ ಅವನು ವೇಗ ವೈಕುಂಠ ಕಳಿಸಿದರೆ ಇಲ್ಲೇ ಉಳಿಸ್ಕೊಳ್ತಾನಂತೆ. ಆವಾಗ ಅದಕ್ಕೋಸ್ಕರವೇ ಜ್ಞಾನಿಗಳನ್ನು ಭಗವಂತ ಉಳಿಸಿಕೊಳ್ತಾನೆ. ಅದರಿಂದಾಗಿ ಆಗ ಸಾಮಾನ್ಯ ಜನರನ್ನು ಸಂಗ್ರಹ ಮಾಡಬೇಕಂದ್ರೆ ಅವರನ್ನು ಕರ್ತವ್ಯ ಮಾರ್ಗದಲ್ಲಿ ಅವರು ಹಚ್ಚಬೇಕು, ಅವರು ಪ್ರವೃತ್ತಿ ಆಗುವಂತೆ ಮಾಡಬೇಕು. ಕರ್ತವ್ಯ ಮಾರ್ಗದಲ್ಲಿ ಅವರನ್ನು ತೊಡಗಿಸುವುದು ಉಂಟಲ್ವಾ, ಅದನ್ನು ಲೋಕ ಸಂಗ್ರಹ ಅಂತ ಕರೀತಾರೆ. ಅದನ್ನು ಮಾಡಿದರೆ ಇಂಥ ಒಂದು ಮುಖ್ಯವಾದ ಪ್ರಯೋಜನ ಇದೆ. ಜನರನ್ನ, ತಿಳಿವಳಿಕೆ ಇಲ್ಲದ ಜನರನ್ನ ಅವನ ಕರ್ತವ್ಯ ಮಾರ್ಗದಲ್ಲಿ ಅವರು ನಡೆಯುವಂತೆ ಮಾಡುವುದು, ಕರ್ತವ್ಯ ಮಾರ್ಗದಲ್ಲಿ ಅವರನ್ನು ನಡೆಸುವುದು, ಇದು ಲೋಕ ಸಂಗ್ರಹ. ಇದು ಒಂದು ಉದಾತ್ತವಾದ ಪ್ರಯೋಜನ ಇದೆ. ಈ ದೃಷ್ಟಿಯಿಂದ ಕೂಡ ಜ್ಞಾನಿಯಾದ ನೀನು, ಇಂದ್ರನ ಅವತಾರ ನೀನು, ಜ್ಞಾನಿ ನೀನು ಕೂಡ ಲೋಕದ ಜನರನ್ನ ಸನ್ಮಾರ್ಗದಲ್ಲಿ ತೊಡಗಿಸುವಂಥ ಜವಾಬ್ದಾರಿ ನಿನಗಿದೆ. ಅದರಿಂದಾಗಿ ಆ ದೃಷ್ಟಿಕೋನದಿಂದ ಅದು ನಿಂತನ್ನು ಮಾಡಬೇಕು ಅಂತ ಕೃಷ್ಣ ಹೇಳ್ತಾರೆ. ಆಗ ಒಂದು ತಲೆ ತೀರಿಸಿಕೊಳ್ಳುವ ಅಪಾರ. ಲೋಕ ಸಂಗ್ರಹ ಮಾಡಿ ನಮಗೇನಾಗಬೇಕಂತ, ಲೋಕದ ಜನರನ್ನ ಸನ್ಮಾರ್ಗದಲ್ಲಿ, ಕರ್ತವ್ಯ ಮಾರ್ಗದಲ್ಲಿ ತೊಡಗಿಸಬೇಕು. ಅದೇನಾದರೂ ಅದರಿಂದ ನಮಗೆ ಬೆನಿಫಿಟ್. ಆ ಕರ್ತವ್ಯ ಮಾರ್ಗದಲ್ಲಿ ತೊಡಗಿಸ್ಲಿಕ್ಕೋಸ್ಕರ ಆದರೂ ಕರ್ತವ್ಯ ಕರ್ಮ ನೀನು ಮಾಡಿ ತೋರಿಸ್ಬೇಕು ಅಂತ ಕೃಷ್ಣ ಹೇಳ್ತಾರೆ. ಅದರಿಂದಾಗಿ ಏನು ಪ್ರಯೋಜನ ನನಗೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಏನು ಗೊತ್ತುಂಟ? ನಿಮ್ಗೆ ಗೊತ್ತಿಲ್ಲ. ನೀವು ಸ್ಪಷ್ಟವಾಗಿರುತ್ತೆ. ಏನಂದರೆ ಅಜ್ಞಾನಂ ಜ್ಞಾನದಂ ಕರ್ಮ ಜ್ಞಾನಿನಾಂ ಲೋಕ ಸಂಗ್ರಹಾತ್ ಅದ್ದೈವ ತುಷ್ಟಿತಂ ಮಶ್ರಂ. ಅಜ್ಞಾ ಜನರಿಗೆ ಕರ್ಮ ಮಾಡಿದರೆ ಅದರಿಂದ ಅಂತಃಕರಣ ಶುದ್ಧಿಯಾಗಿ ಜ್ಞಾನ ಬರುತ್ತೆ. ಜ್ಞಾನಿಗಳು ಕರ್ಮ ಮಾಡಿದರೆ ಅದರಿಂದಾಗಿ ಲೋಕ ಸಂಗ್ರಹ ಆಗುತ್ತೆ. ಜ್ಞಾನಿಗಳು ಕರ್ಮ ಮಾಡಿದರೆ ಜ್ಞಾನಿನಾಂ ಲೋಕ ಸಂಗ್ರಹ, ಅವರು ಕರ್ಮ ಮಾಡಿದರೆ ಲೋಕದ ಜನರನ್ನ ಕರ್ತವ್ಯ ಮಾರ್ಗದಲ್ಲಿ ತೊಡಗಿಸಿದಾಗ ಇದರಿಂದಾಗಿ ದೇವರಿಗೆ ಏನಾಗುತ್ತೆ? ಮಹಾ ಸಂತೋಷ ಆಗುತ್ತೆ.
ತಾನು ಕರ್ಮ ಮಾಡಿ ಲೋಕದ ಜನರನ್ನೆಲ್ಲ ಸನ್ಮಾರ್ಗದಲ್ಲಿ ತೊಡಗಿಸಿದ ಅಂತ ಈ ಲೋಕ ಸಂಗ್ರಹದಿಂದ ಅರ್ಧೈವ ಸೃಷ್ಟಿದ ಮತ್ಯ ಭಗವಂತನಿಗೆ ಅವನೇ ಹೇಳ್ತಾರೆ ನನಗೆ ಬಹಳ ಪ್ರೀತಿಯಾಗುತ್ತೆ. ದೇವರಿಗೆ ಪ್ರೀತಿಯಾದರೆ ಲೋಕ ಕರ್ಮವನ್ನು ಮಾಡಿ ಲೋಕ ಸಂಗ್ರಹ ಮಾಡಿದರೆ ಲೋಕ ಜನರ ಸನ್ಮಾರ್ಗದಲ್ಲಿ ತೊಡಗಿಸಿದ್ರೆ ದೇವರಿಗೆ ಬಹಳ ಪ್ರೀತಿ ಆಗುತ್ತೆ. ದೇವರು ಪ್ರೀತಿ ಕಟ್ಕೊಂಡು ಏನು ಮಾಡಿದ್ರಿ ನಾವು ಪ್ರೀತಿ ಆದ್ರೆ ಅವ್ರ ಪಾಡಿಗೆ ಅವ್ರ ಪ್ರೀತಿ ಆಗ್ತದೆ, ನಮಗೇನಂತೆ ಅವರನ್ನು ನೀವು ಪ್ರೀತಿ ಪಡೆದ್ರೆ ಸಾಂತಾನಂದ ಪೂರ್ತಿದ ದೇವರು ಈ ರೀತಿಯಾಗಿ ಸಂತೃಪ್ತಿ ಪಡಿಸಿದ್ರೆ ಲೋಕ ಸಂಗ್ರಹ ಮೂಲಕ ದೇವರು ನಿಮಗೆ ವಿಶಿಷ್ಟವಾದ ಆನಂದವನ್ನು ಕೊಡ್ತಾನೆ. ಅದಕ್ಕೋಸ್ಕರ ಎಷ್ಟು ವ್ಯಾಪಕವಾದ ಅರ್ಥನೇ ಅದರಲ್ಲಿ. ಆ ಲೋಕ ಸಂಗ್ರಹಮೇವಾಮಿ ಸಂಪಶ್ಯನ್ ಕರ್ತ ಮನಸ್ಸು ಎಂಬುದಕ್ಕೆ ಎಷ್ಟು ಅರ್ಥ ಗೊತ್ತುಂಟ, ಎಷ್ಟು ಚೆನ್ನಾಗಿರ್ತದೆ. ಲೋಕ ಸಂಗ್ರಹ ಅಂತುಂಟು. ಲೋಕ ಅಂದರೆ ಪಾಮರ ಜನರನ್ನು ಅವರನ್ನು ಸಂಗ್ರಹ ಮಾಡಿದ್ರೆ ಅವರನ್ನು ಕರ್ತವ್ಯ ಮಾರ್ಗದಲ್ಲಿ ತೊಡಗಿಸುವುದು. ಇದೊಂದು ಉದಾತ್ತ ಪ್ರಯೋಜನ. ಇದನ್ನಿಟ್ಕೊಂಡು ನೀನೇನು ಮಾಡಬೇಕು, ಕರ್ಮವನ್ನು ಮಾಡಬೇಕು. ಒಂದರ್ಥ ಲೋಕ ಸಂಗ್ರಹಮೇವಾಮಿ ಸಂಪಶ್ಯನ್. ಇನ್ನೊಂದರ್ಥ ಲೋಕ ಆತ್ಮಾನ ಲೋಕಮುಪಾಸೀತ ಭಗವಂತನಿಗೆ ಲೋಕ ಅಂತ ಹೆಸರು. ಯಾಕೆ? ಸರ್ವಾಶ್ರಯ. ಎಲ್ಲ ಜಗತ್ತಿಗೆ ಭಗವಂತ ಆಶ್ರಯನಾಗಿದ್ದಾನೆ. ಸರ್ವಾಶ್ರಯನಾದ ಭಗವಂತ ಲೋಕ. ಅವನ ಸಂಗ್ರಹ ಆಗತ್ತಂದ್ರೆ ಸಮ್ಯಕ್ ಗ್ರಹ ಅನುಗ್ರಹ. ಗ್ರಹ ಅಂದರೆ ಅನುಗ್ರಹ. ಭಗವಂತನ ಚೆನ್ನಾಗಿ ಅನುಗ್ರಹ ಆಗುತ್ತೆ. ನೀವು ಪಾಮರ ಜನರನ್ನು ಕರ್ತವ್ಯ ಕರ್ಮವನ್ನು ಮಾಡಿ ಅವರನ್ನೂ ಕೂಡ ಅಲ್ಲಿ ತೊಡಗಿಸಿದ್ರೆ ಅದರಿಂದಾಗಿ ಏನಾಗುತ್ತೆ ಅಂದರೆ ಲೋಕ ಸಂಗ್ರಹ ಆಗುತ್ತೆ. ಸರ್ವಾಶ್ರಯನಾದ ಭಗವಂತ ಲೋಕ, ಅವನ ಸಂಗ್ರಹ ಆಗುತ್ತೆ. ಅವನ ಸಮ್ಯಕ್ ಗ್ರಹ. ಗ್ರಹ ಏನಂತ ಅನುಗ್ರಹ ಆಗುತ್ತೆ. ಅಲ್ಲಪ್ಪ ಭಗವಂತನಾದ ಸರ್ವಾಶ್ರಯನಾದ ಭಗವಂತರೇ ಲೋಕ, ಅವನ ಸಂಗ್ರಹ ಆಗತ್ತೆ. ಸಮ್ಯಕ್ ಚೆನ್ನಾಗಿ ಗ್ರಹ ಅನುಗ್ರಹ ಆಗತ್ತೆ. ಅದನ್ನು ಕಟ್ಕೊಂಡು ಏನು ಮಾಡಬೇಕು ಅಂದರೆ ಲೋಕ ಸಂಗ್ರಹ ಆಗತ್ತೆ. ಅದರಿಂದ ಇನ್ನೊಂದರ್ಥ ಲೋಕ. ಲೋ ಮುಕ್ತರನ್ನು ಲೋ ಅಂತ. ಇಂಗ್ಲೀಷಿನಲ್ಲಿ ಲೋ ಅಂದರೆ ಅಪಾರ್ಥ. ಲೋ ಗ್ರೇಡ್. ಹಾಗಾಗಿ ಇದು ಹೈ ಗ್ರೇಡ್. ಲೋ ಅಂದರೆ ಸಂಸಾರ ಯಾರಿಗೆ ಲೋಪವಾಗಿದೆಯೋ ಮುಕ್ತರು ಅವರನ್ನು ಲೋ, ಅವರು ಲೋ ಕ್ಲಾಸಿನವರು. ಇಂಗ್ಲಿಷ್ ಲೋ ಅಂತ ಬರ್ತದೆ, ಹೈ ಕ್ಲಾಸ್. ಅದು ಮೋಕ್ಷವನ್ನು ಪಡೆದವರು. ಲೋ ಅಂದರೆ ಸಂಸಾರ ಯಾರಿಗೆ ಲೋಪ ಆಗಿದೆ ಮುಕ್ತರು. ಅದರ ಅಂತ ಸುಖ. ಲೋಕ ಅಂದರೆ ಮುಕ್ತರ ಸುಖ, ಮೋಕ್ಷ ಸುಖ. ಅದು ಸಂಗ್ರಹ ಆಗುತ್ತೆ. ಫಸ್ಟ್ ಕ್ಲಾಸ್ ಆಗಿ ಅದರ ಅನುಭವ ಬರ್ತದೆ. ಮೋಕ್ಷಾನಂದದ ಸಂಗ್ರಹ. ಚೆನ್ನಾಗಿ ಜ್ಞಾನ ಬರಬೇಕು. ಮೋಕ್ಷದ ಆನಂದದ ಚೆನ್ನಾಗಿ ಜ್ಞಾನ ಬರುತ್ತೆ. ದೇವರ ಅನುಗ್ರಹ ಆಗುತ್ತೆ. ಎಷ್ಟು ಅರ್ಥ ಆಯ್ತು ಹೇಳಿ ನೋಡಿ. ಲೋಕಸಂಗ್ರಹಕ್ಕೆ ಎಷ್ಟು ಅರ್ಥ ರೀ? 3 ಅರ್ಥ ಆಯ್ತು. ಲೋಕಸಂಗ ಅಂದರೆ ಸಾಮಾನ್ಯ ಪಾಮರ ಜನರನ್ನು ಕರ್ತವ್ಯವನ್ನು ಮಾಡಿ ಆ ಕರ್ತವ್ಯ ಕರ್ಮದಲ್ಲಿ ತೊಡಗಿಸುವುದು ಒಂದು ಲೋಕಸಂಗ್ರಹ. ಅದರಿಂದಾಗಿ ಲೋಕ ಸಂಗ್ರಹ ಆಗುತ್ತೆ. ಸರ್ವಾಶ್ರಯನಾದ ಭಗವಂತ ಲೋಕ, ಅವನ ಸಂಗ್ರಹ ಆಗುತ್ತೆ. ಚೆನ್ನಾಗಿ ಗ್ರಹ ಆಗುತ್ತೆ, ಅನುಗ್ರಹ ಆಗುತ್ತೆ. ಇದೊಂದು ಪ್ರಯೋಜನ ನಿನಗೆ. ಅದರಿಂದಾಗಿ ಏನಾಗುತ್ತೆ ಲೋಕ ಸಂಗ್ರಹ. ಲೋಕದ ಮುಕ್ತರ ಆನಂದ, ಅದು ಸಂಗ್ರಹ ಚೆನ್ನಾಗಿ ಆ ಮೋಕ್ಷಾನಂದ ಗ್ರಹ ಆಗುತ್ತೆ, ಅನುಭವ ಆಗುತ್ತೆ. ಅದಕ್ಕೋಸ್ಕರ ಯಾಕೆಂದರೆ ಭಗವದ್ಗೀತೆಗೆ ಎಷ್ಟರ್ಥ ಇದೆ ಹೇಳಿ. ಅದೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಬೋರ್ ಆಗುತ್ತೆ ಅಂತ ಹೇಳೋದಿಲ್ಲ. ಹೇಳಲಿಕ್ಕೆ ಸಾಮರ್ಥ್ಯ ಇಲ್ಲ, ಅದುವೇ 10 ಅರ್ಥ ಇದೆ. ಒಂದೊಂದು ಶ್ಲೋಕಕ್ಕೆ 10 ಅರ್ಥ ಇದೆ. ನಮಗೆ ಹೇಳುವ ತಾಕತ್ತು ಇಲ್ಲ, ಕೇಳೋರಿಗೂ ಬೋರ್ ಆಗುತ್ತೆ. ತಾಕತ್ತು ಇಲ್ಲ, ಹೇಳೋರಿಗೂ ತಾಕತ್ತು ಇಲ್ಲ ಅಂತ ಇಟ್ಕೊಳ್ಳೋಣ. ಆದರೆ ಅಷ್ಟು ಅರ್ಥ ಇದೆ. ಹಾಗಾಗಿ ಈಗ ಸುಮ್ಮನೆ ಸ್ಯಾಂಪಲ್ ಹೇಳಿದೆ, ಲೋಕಸಂಗ್ರಹದಿಂದ ಸ್ಯಾಂಪಲ್ ಹೇಳಿದ್ದೆ, ಹೀಗೆ ಅರ್ಥ ಇದೆ ಅಂತ. ಅದಕ್ಕೋಸ್ಕರ ನೀನು ಕರ್ಮಾನುಷ್ಠಾನ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲಯ್ಯ, ಅಲ್ಲ ಈ ಜ್ಞಾನಿಗಳು ಮಹಾತ್ಮರು ಕರ್ಮಾನುಷ್ಠಾನ ಮಾಡ್ತಾರೆ. ಅವರು ಕರ್ಮವನ್ನು ಮಾಡಿ ತೋರಿಸಿದ್ರೆ ಜನರಿಗೆ ಹೇಗೆ ಅವರಿಂದ ಕರ್ಮಾನುಷ್ಠಾನದಿಂದ ಹೇಗೆ ಲೋಕಸಂಗ್ರಹ ಆಗತ್ತೆ? ಅಂದರೆ ಲೋಕದ ಜನರನ್ನು ತೊಡಗಿಸಿದಾಗ ಆಗತ್ತೆ. ಅದು ಹೇಗಾಗತ್ತೆ ಹೇಳ್ಬಹುದಾ ಅಂತ ಹೇಳಿದ್ರೆ ಆಗತ್ತೆ ನೋಡಿ. ಯದ್ಯದಾರ್ ಆಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಃ ತದನು ವರ್ತತೆ. ನೋಡು, ದೊಡ್ಡವರು ಯಾವ ಹಾದಿಯನ್ನು ಹಿಡಿತಾರೋ ಇತರ ಸಾಮಾನ್ಯ ಜನರು ಕೂಡ ಅದೇ ಹಾದಿಯನ್ನು ತುಳಿತಾರೆ. ಯದ್ಯದಾಚರತಿ ಶ್ರೇಷ್ಠ. ಲೋಕದಲ್ಲಿ ಶ್ರೇಷ್ಠ ಅಂತ ಮಹಾತ್ಮರು ಏನನ್ನು ಮಾಡಿ
ತೋರಿಸ್ತಾರೋ ಅದನ್ನೇ ಇತರ ಜನರು ಮಾಡ್ತಾರೆ. ಯಾವುದನ್ನು ಪ್ರಮಾಣ ಅಂತ ಗೌರವಿಸ್ತಾರೋ ಜನಸಾಮಾನ್ಯರು ಅದನ್ನೇ ಪ್ರಮಾಣ ಅಂತ ಮಾನ್ಯ ಮಾಡಿ ಅದರ ಮಾರ್ಗದರ್ಶನದಲ್ಲಿ ಸಾಕ್ತಾರೆ. ಅಥವಾ ಯತ್ರಮಾಣ, ಯಾಕಂದರೆ ದೊಡ್ಡವರು ಯಾವ ಮಾರ್ಗವನ್ನು ತುಳಿತಾರೆ, ಯಾವ ಆಚಾರ ಮಾರ್ಗದಲ್ಲಿ ಸೇರ್ತಾರೆ, ಅದೇ ಆಚಾರ ಮಾರ್ಗದಲ್ಲಿ ಇತರ ಜನರು ಕೂಡ ಅನುಸರಿಸ್ತಾರೆ. ದೊಡ್ಡವರು ಯಾವುದನ್ನು ಪ್ರಮಾಣ ಅಂತ ಗೌರವಿಸ್ತಾರೆ, ಇತರ ಜನರು ಅದನ್ನೇ ಪ್ರಮಾಣ ಅಂತ ಮಾನ್ಯ ಮಾಡಿ ಆ ಪ್ರಮಾಣದಲ್ಲಿ ಹೇಳಿದ ರೀತಿಯಲ್ಲಿ ನಡ್ಕೊಳ್ತಾರೆ. ಹಾಗಾಗಿ ಯಾವುದನ್ನು ಪ್ರಮಾಣ ಅಂತ ಮಾನ್ಯ ಮಾಡ್ತಾರೆ ಅದನ್ನು ಸ್ವೀಕಾರ ಮಾಡ್ತಾರೆ, ಯಾವುದನ್ನು ಆಚಾರ ಅಂತ ಮಾಡಿ ತೋರಿಸ್ತಾರೆ ಅದನ್ನು ಆಚಾರ ಅಂತ ಇಟ್ಕೊಂಡು ಅದನ್ನು ಅನುಸರಿಸ್ತಾರೆ. ಹಾಗಾಗಿ ದೊಡ್ಡವರ ಆಚರಣೆ, ದೊಡ್ಡವರ ಆಚಾರ ವಿಚಾರಗಳು ಸಾಮಾನ್ಯ ಜನರ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕೋಸ್ಕರ ದೊಡ್ಡವರು ಆಚಾರ ವಿಚಾರವನ್ನು ಮಾಡಿ ತೋರಿಸ್ಲಿಕ್ಕೋಸ್ಕರವೇ ಜ್ಞಾನಿಗಳನ್ನು ಈ ಲೋಕದಲ್ಲಿ ಭಗವಂತ ಉಳಿಸ್ಕೊಳ್ತಾನೆ. ಬೇಗ ಅವರಿಗೆ ಮೋಕ್ಷ ಕೊಡೋದಿಲ್ಲ, ಪ್ರಾರಬ್ಧ ಕರ್ಮವನ್ನು ಹಾಗೆ ಉಳಿಸಿ ಅವರಿಂದ ಜನರಿಗೆ ಆಚಾರ ವಿಚಾರದ ಮಾರ್ಗದರ್ಶನ ಅವರು ಕೊಡಬೇಕು. ಅದರಿಂದ ಪಾವನ ಜನರು ಮೇಲೆ ಕೇಳಬೇಕು ಎಂಬ ದೃಷ್ಟಿಯಿಂದಲೇ ಏನು ಮಾಡ್ತಾನೆ, ಜ್ಞಾನಿಗಳನ್ನು ಈ ಲೋಕದಲ್ಲಿ ಪ್ರಾರಬ್ಧ ಕರ್ಮ ಬದ್ಧರನ್ನಾಗಿ ಮಾಡಿ ಅವರನ್ನು ಉಳಿಸಿಕೊಳ್ತಾನೆ. ಪಾವನ ಜನರಿಗೆ ಆಚಾರ ವಿಚಾರದವರೆಗೆ ಅವರು ಮಾರ್ಗದರ್ಶನ ಕೊಡಬೇಕು ಅಂತ ಈ ರೀತಿಯಾಗಿ ಮಾರ್ಗದರ್ಶನ ದೇವರ ಅವರ ವಿಶೇಷ ಪ್ರೀತಿಗೆ ಪಾತ್ರರಾಗಿ ಅವರಿಗೂ ವೈಯಕ್ತಿಕವಾಗಿ ಮೋಕ್ಷದಲ್ಲಿ ವಿಶೇಷವಾದ ಆನಂದ ಸಿಗ್ತದೆ. ಆ ದೃಷ್ಟಿಕೋನದಲ್ಲಿ ವಿಚಾರ ಮಾಡಲಿಕ್ಕೆ ಹೋದರೆ ನಾವೆಲ್ಲರೂ ಅನುಸರಿಸಬೇಕು. ಇದಕ್ಕೆ ಇನ್ನೊಂದು ಅರ್ಥ ಹೇಳಬೇಕು, ಹೇಳಿ ಮುಗಿಸಿಬಿಡ್ತೇನೆ. ದೊಡ್ಡವರು ಏನು ಆಚಾರ ವಿಚಾರವನ್ನು ಮಾಡಿ ತೋರಿಸ್ತಾರೋ ಅದೇ ಹಾದಿಯನ್ನು ಸಾಮಾನ್ಯ ಜನರು ಹಿಡಿತಾರೆ, ಅದನ್ನೇ ಪ್ರಮಾಣ ಅಂತ ಮಾನ್ಯ ಮಾಡ್ತಾರೆ ಎಂಬುದಕ್ಕೆ ಇದಕ್ಕೆ ಅಂದರೆ ನಾನು ಉಪನಿಷತ್ತಿನ ಅರ್ಥವನ್ನು ಹೇಳಬೇಕು. ಭಗವದ್ಗೀತೆ ಅಂದರೆ ಇದು ಉಪನಿಷತ್ತಿನ ಸಾರ, ಉಪನಿಷತ್ತಿನ ಸಂದೇಶಗಳೆಲ್ಲ ಇದೆ. ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಶಬ್ದಗಳಿಗೆ ಏನು ಅರ್ಥ, ಭಗವದ್ಗೀತೆಗೂ ಅದೇ ಅರ್ಥ ಹೇಳಿ. ಶ್ರೇಷ್ಠ ಅಂತ ಒಂದು ಅರ್ಥ ಹೇಳಿ ಆಯಿತು. ಸಾಮಾನ್ಯ ದೊಡ್ಡವರು ಮಹಾತ್ಮರು ಏನು ಆಚಾರ ವಿಚಾರ ಮಾಡಿ ತೋರಿಸ್ತಾರೆ ಅದನ್ನೇ ಎಲ್ಲರೂ ಅನುಸರಿಸ್ತಾರೆ ಅಂತ. ಇನ್ನೊಂದು ಅರ್ಥ ಏನಂದರೆ ಶ್ರೇಷ್ಠ ಅಂದರೆ ಯಾರನ್ನು ಹೇಳಬೇಕು, ಮುಖ್ಯವಾಗಿ ಪ್ರಾಣೋಹಿ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತ ಒಂದು ಮಾತಿದೆ ಉಪನಿಷತ್ತಿನಲ್ಲಿ. ಮುಖ್ಯ ಪ್ರಾಣ, ಈ ಜಗತ್ತಿನ ಉಸಿರಿನ ದೇವತೆ, ನಮ್ಮೆಲ್ಲ ಬದುಕಿಗೆ ಕಾರಣೀಭೂತನಾದ ಶ್ವಾಸೋಚ್ಛ್ವಾಸ ಪ್ರವರ್ತಕನಾದ ಮುಖ್ಯ ಪ್ರಾಣ ತತ್ವ ಸಾಧಕೇಶೋ ನರೋತ್ತಮ, ಎಲ್ಲ ಸಜ್ಜೀವರ ಸಾಧನೆಯನ್ನು ಮಾಡಿಸುವ ಸಾಧಕರಲ್ಲಿ ಅಗ್ರಗಣ್ಯ ಮುಖ್ಯ ಪ್ರಾಣ. ಅವನು ಪ್ರಾಣಿ ಜ್ಯೇಷ್ಠತ್ವ ಶ್ರೇಷ್ಠ ಅಂತ ಪ್ರಾಣದೇವರನ್ನು ಶ್ರೇಷ್ಠ ಅಂತಿರ್ತಾರೆ. ವಯಸ್ಶ್ರೇಷ್ಠತೆ, ವಾಯು ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಹಾಗಾದರೆ ಶ್ರೇಷ್ಠ ಅಂದರೆ ಮುಖ್ಯ ಪ್ರಾಣ. ಅವನು ಯಜ್ಞದ ಆಚರಣೆ, ಮುಖ್ಯ ಪ್ರಾಣ ಏನು ಆಚಾರ ಮಾಡಿ ತೋರಿಸ್ತಾನೆ ಅದನ್ನೇ ಇತರ ಜನರು, ದೇವತೆಗಳಾಗಲಿ ಮನುಷ್ಯರಾಗಲಿ ಇವರೆಲ್ಲರೂ ಕೂಡ ಅದನ್ನೇ ಅನುಸರಿಸ್ತಾರೆ. ದೊಡ್ಡವರಾದ ಮುಖ್ಯ ಪ್ರಾಣ ಯಾವ ಆಚಾರವನ್ನು ಮಾಡಿ ತೋರಿಸಿದಾನ ಅದನ್ನೇ ಎಲ್ಲರೂ ಅನುಸರಿಸ್ತಾರೆ. ದೊಡ್ಡವರಾದ ಆನಂದ ತೀರ್ಥರು ಏಕಾದಶಿ ವ್ರತವನ್ನು ಮಾಡಿ ತೋರಿಸಿದರು. ಇವತ್ತಿಗೆ ಅದು ಏಕಾದಶಿ ವ್ರತ ನಾವು ಅನುಷ್ಠಾನ ಮಾಡ್ತೀವಿ. ದೊಡ್ಡವರಾಗಿ ಆಗಿರ್ತಕ್ಕಂಥವರು ಕೃಷ್ಣ ಜನ್ಮಾಷ್ಟಮಿ ವ್ರತವನ್ನು ನಾವು ನಿರ್ಜಲ ಉಪವಾಸದಿಂದ ಮಾಡಬೇಕು ಅಂತ ತೋರಿಸಿದ್ರು, ಅದನ್ನೇ ನಾವು ಅನುಸರಿಸ್ತೇವೆ. ದೊಡ್ಡವರಾದ ಆಚಾರ್ಯರು ಏನೇನು ಮಾಡಿ ತೋರಿಸಿದ್ದಾರೆ ಅದು ದೇವರ ಮೇಲೆ ದೇವತೆಗಳೆಲ್ಲ ಅದನ್ನು ಅನುಸರಿಸ್ತಾರೆ. ಆಂಜನೇಯ ದಾಸೋಹಂ ಅಂತ ಅನುಸಂಧಾನ ಮಾಡಿದ. ಆ ಆಂಜನೇಯನನ್ನು ದೊಡ್ಡ ಆದರ್ಶನಾದ ಆಂಜನೇಯ ದಾಸೋಹ ಎಂಬ ಭಕ್ತಿ ಪಂಥವನ್ನು ಅನುಸರಿಸಿದ್ದಾರೆ ಎಲ್ಲ ಕಪಿಗಳು. ಇತರರು ದಾಸರಲ್ಲ, ಪುರಂದರದಾಸಕರನ್ನೆಲ್ಲ ದಾಸಪಂಥವನ್ನು ಅನುಸರಿಸಿ. ಯಾಕೆ ದಾಸೋಹಂ ಎಂದರೆ ಹೆಗ್ಗಳಿಕೆ ಇದೆ. ದಾಸೋಹಂ ಕೌಸಲೇಂದ್ರಸ್ಯ ರಾಮಸ್ಯ ಅತ್ಯುಷ್ಟ ಕರ್ಮಣಃ ಅಂತ ಎಷ್ಟು ಹೆಗ್ಗಳಿಕೆಯಿಂದ ಅವನು ಹೇಳ್ಕೊಂಡ, ಅದರಂತೆ ಎಲ್ಲರೂ ಕೂಡ ದಾಸೋಹಂ ದಾಸೋಹಂ ಅಂತ ಆ ಪಂಥವನ್ನು ಅನುಸರಿಸಿದೆ. ಹಾಗಾಗಿ ಯಾಕೆಂದರೆ ಮುಖ್ಯ ಪ್ರಾಣನ ಮಾರ್ಗ ಸರಿಯಾದ ಮಾರ್ಗ ನೋಡಿ, ಅದು ಸದಾಚಾರ ಸ್ಮೃತಿ ಅಂತ ತೋರಿಸಿದೆ. ಸದಾಚಾರ ಸ್ಮೃತಿ ಅಂತ ಒಂದು ಗ್ರಂಥ ಮಾಡಿದೆ ದೊಡ್ಡವರು ಆಚಾರ್ಯರು, ಅದನ್ನು ನಾವು ಅನುಸರಿಸ್ತೇವೆ. ಹಾಗಾಗಿ ಮುಖ್ಯ ಪ್ರಾಣ ಯಾವ ಆಚಾರವನ್ನು ತೋರಿಸ್ತಾನೋ ಅದನ್ನು ಆದರ್ಶವಾಗಿಟ್ಟುಕೊಂಡು ದೇವತೆಗಳು ಮನುಷ್ಯೋತ್ತಮರು ಎಲ್ಲ ಅದನ್ನು ಕುಣಿತಾರೆ.
ಮುಖ್ಯ ಪ್ರಾಣ ಯಾವುದನ್ನು ಮಾನ್ಯ ಅಂತ ಮಾನ್ಯ ಮಾಡಿದ್ದಾನೆ ಪ್ರಮಾಣ ಅಂತ 7 ಶಾಸ್ತ್ರವನ್ನು. ಯಾವುದೆಲ್ಲ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಮೂಲರಾಮಾಯಣ, ಮಹಾಭಾರತ, ಪಂಚರಾತ್ರ. ಇದು 7 ಶಾಸ್ತ್ರಗಳು ಭಗವಂತನ ಕಾಣುವ ಕಾಡು, ಭಗವಂತನ ಕಾಣಲಿಕ್ಕೆ ಬೇಕಾದ ಕಣ್ಣುಗಳು ಅಂತ. ಇದು ವಿದ್ಯಾ. ನಾಸ್ತಿ ವಿದ್ಯಾ ಸರ್ವಂ ಚಕ್ಷುಷು. ಇಂಥ ವಿದ್ಯಾ ಚಕ್ಷುಷದಿಂದ ದೇವರನ್ನು ಕಾಣಬೇಕು. ಇದು ಪ್ರಮಾಣ ಅಂತ ಆಚಾರ್ಯರು ಉಲ್ಲೇಖ ಮಾಡಿದರು. ಮುಖ್ಯ ಪ್ರಾಣ ಅದಕ್ಕೆ ಅನುಸರಿಸಿ ಪ್ರತಿಯೊಬ್ಬರೂ ಕೂಡ ಅದನ್ನು ಪ್ರಮಾಣ ಅಂತ ಮಾನ್ಯ ಮಾಡಿ ಆ ಪ್ರಮಾಣದಲ್ಲಿ ಹೇಳಿದ ರೀತಿಯಲ್ಲಿ ಭಗವಂತನ ತಿಳ್ಕೊಂಡು ಮುನ್ನಡೀತಾ ಇದ್ದಾರೆ. ಹಾಗಾಗಿ ಮುಖ್ಯ ಪ್ರಾಣ ಯಾವುದನ್ನು ಆಚಾರವಾಗಿ ತೋರಿಸಿದ್ದಾನೋ, ಮಾನ್ಯ ಮಾಡಿದ್ದಾನೋ ಅದನ್ನು ನಾವು ಮಾನ್ಯ ಮಾಡ್ತಾ ಇದ್ದೇವೆ. ಮುಖ್ಯ ಪ್ರಾಣ ಯಾವುದನ್ನು ವಿಚಾರ, ಯಾವ ವಿಚಾರ ಉತ್ತಮ ಅಂತ ತೋರಿಸಿದ್ದಾನೋ, ಯಾವುದನ್ನು ಪ್ರಮಾಣ ಅಂತ ತೋರಿಸಿದ್ದಾನೋ ಅದನ್ನು ನಾವು ಪ್ರಮಾಣ ಅಂತ ಮಾನ್ಯ ಮಾಡಿ ಆ ಪ್ರಮಾಣದ ವಿಚಾರವನ್ನು ನಾವು ಹೊಂದುತ್ತಾ ಇದ್ದೇವೆ. ಆದ್ದರಿಂದಾಗಿ ಆಚಾರ ವಿಚಾರ ಮುಖ್ಯ ಪ್ರಾಣ ಯಾವುದನ್ನು ಮಾಡಿ ತೋರಿಸಿದ್ದಾನೆ ಅದನ್ನೇ ಆಚಾರ ರೂಪದಲ್ಲಿ, ಸದಾಚಾರ ರೂಪದಲ್ಲಿ ಸ್ವೀಕಾರ ಮಾಡಿ ಆ ವಿಚಾರವನ್ನೇ ಮಾನ್ಯ ಮಾಡಿ ಇತರ ವರ್ಗದವರು ಆ ಸಾಧನೆಯನ್ನು ಮುಂದುವರಿತಾ ಇದ್ದಾರೆ. ಹಾಗಾಗಿ ದೊಡ್ಡವರಾದವರು ಮಾರ್ಗದರ್ಶನ ನೀಡಲಿಕ್ಕೋಸ್ಕರ ಇನ್ನಂತಹ ದೊಡ್ಡವರು ಕರ್ತವ್ಯ ಯುದ್ಧರೂಪವಾದ ಕರ್ಮವನ್ನು ಮಾಡಿಯೇ ತಿರಬೇಕು. ಇಲ್ಲಂತಾದರೂ ಲೋಕಕ್ಕೆ ಮಾರ್ಗದರ್ಶನವೇ ಇಲ್ಲಂತಾಗಿ ಲೋಕದ ಜನರು ಹಾದಿ ತರುತ್ತಾರೆ. ಲೋಕದ ಜನರು ನಾವು ಅವರು ಸನ್ಮಾರ್ಗದಲ್ಲಿ ತೊಡಗಿಸುವುದು ತಿಳಿದವರ ಕರ್ತವ್ಯ. ಅದು ಬಿಟ್ಟು ಅವರು ಹಾದಿ ತಪ್ಪಿಸುವಂತ, ಅದು ಹಾದಿ ಬಿಟ್ಟು ಹೋಗುವಾಗ ಹಾದಿಗೆ ತರುವ ಕೆಲಸವನ್ನು ಲೋಕ ಶಿಕ್ಷಣದ ಮೂಲಕ ಜ್ಞಾನಿಗಳು ಮಾಡಬೇಕಾದ್ರೆ ಸ್ವಯಂ ಅವರು ಕರ್ತವ್ಯಕ್ಕೆ ಬದ್ಧರಾಗಲೇಬೇಕು ಎಂಬ ಸಂದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಯಜ್ಞಜಾತರ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ನಮಾನು ಕುರುತೆ ಲೋಕಃ ತದನು ವರ್ತತೆ ಎಂಬುದಾಗಿ ಅದನ್ನು ಆ ಮಾತುಗಳನ್ನು ತಿಳಿಸಿದ್ದಾರೆ. ಇನ್ನು ಮುಂದೆ ತನ್ನನ್ನೇ ನಿದರ್ಶನವಾಗಿ ಹೇಳ್ತಾನೆ, ನನಗೆ ಯಾವ ಬಿಡಿ ಕಾಸಿನ ಪ್ರಯೋಜನವೂ ಇಲ್ಲ, ನಾನೇ ಮಾಡಿಕೊಡ್ತೇನೆ ಕರ್ತವ್ಯ ಕರ್ಮ. ಒಬ್ಬ ಜ್ಞಾನಿ ಆದವನಿಗೆ ಆದರೂ ಮೋಕ್ಷದಲ್ಲಿ ಆನಂದ ಅತಿಶಯ ಇದೆ. ನನಗೆ ಯಾವ ಪ್ರಯೋಜನ ಅಪೇಕ್ಷೆ ಇಲ್ಲದೇ ನಾನೇ ಕರ್ತವ್ಯ ಕರ್ಮವನ್ನು ಮಾಡ್ತಾ ಇದ್ದೇನೆ. ಇನ್ನು ಆನಂದ ಸೌಲಭ್ಯದ ಅಪೇಕ್ಷೆ ಒಬ್ಬ ಜ್ಞಾನಿಯಾದವನು ಕರ್ಮ ಮಾಡಬೇಕು ಅಂತ ಏನು ಹೇಳ್ತಕ್ಕಂಥದ್ದು, ಮಾಡಿಯೇ ತೀರಬೇಕು ಎಂಬುದಾಗಿ ಮುಂದೆ ನಮೇ ಪಾರ್ಥಾಸ್ತಿ ಕರ್ತವ್ಯ ತ್ರಿಶುಲೋಕೇಶು ಕಂಚನ ನಾನವಾರ್ಥ ಮಹಾತ್ವ್ಯ ಕರ್ತವ್ಯ ಚ ಕರ್ಮಣಿ ಎಂಬ ಶ್ಲೋಕದಲ್ಲಿ ಮುಂದುವರಿಸಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಮಾಲಿಕೆಯನ್ನು ಇದು ನಾಳೆ ಇಲ್ಲಿಗೆ ಮುಗಿದಿದೆ. ಮತ್ತು ನಾಡಿನಿಂದ ಆ ವಿಠ್ಠಲ ನಗರದಲ್ಲಿ ಹನುಮಾನ್ ಮಂದಿರದಲ್ಲಿ ಪ್ರವಚನ ನೆರವೇರಿಸುತ್ತೇನೆ. ನಾಳೆ ಇಲ್ಲಿ